ಶಲೋಮ್. ನನ್ನ ಎಲ್ಲ ಪ್ರಿಯ ಸಹೋದರಿ ಅಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಖಂಡಿತವಾಗಿ ಇವತ್ತು ಅದ್ಭುತವಾದಂಥ ಸಂದೇಶ ನಿಮ್ಮ ಬಳಿಗೆ ನಾನು ತಂದಿದ್ದೇನೆ. ಅದೇನೆಂದರೆ, ಒಂದು ಮಗು ಆಸ್ಪತ್ರೆಯಲ್ಲಿ ಜನ್ಮಿಸಿರುವಾಗ ಆ ಮಗುಗೆ ಮೊಣಕಾಲಿನಿಂದ ಹಿಡ್ಕೊಂಡು ತೊಡೆವರೆಗೆ ಮೇಲಿನ ಹಿಪ್ ಜಾಯಿಂಟ್ವರೆಗೆ ಕಾಲೇ ಇಲ್ಲ. ಆದರೆ ಕೆಳಗಿನ ಕಾಲು ಮಾತ್ರ, ಮೊಣಕಾಲಿಲ್ಲದ ಭಾಗವನ್ನು ಬಿಟ್ಟು ಕೆಳಗಿನ ಭಾಗ ಮಾತ್ರ ಆತನ ನಡದಿಂದ ಕೆಳಗಿದೆ. 3 ಅಡಿ 7 ಇಂಚು ಎತ್ತರ, 28 ವರ್ಷದ ಅವನಾಗಿರುವಾಗ ಈ ಮಗು ಜನ್ಮಿಸಿದ ಕೂಡಲೇ ಆ ತಂದೆ ತಾಯಿಗಳು ಮತ್ತು ಬಂದಿರತಕ್ಕಂಥ ಅನೇಕ ಕುಟುಂಬಸ್ಥರು, ಮತಸ್ಥರು ಏನಂದ್ರಂದರೆ, ಈ ಮಗು ನಿಮಗೆ ಶಾಪವಾಗಿ ಹುಟ್ಟಿದೆ, ಈ ಮಗುವನ್ನು ಉಳಿಸ್ಕೋಬೇಡ್ರಿ, ಇದನ್ನು ಹೇಗಾದರೆ ಮಾಡಿ ಇದಕ್ಕೆ ಒಂದು ಗತಿ ಕಾಣಿಸ್ಬಿಡ್ರಿ ಎಂಬುದಾಗಿ ತುಂಬ ಜನರು ಹೇಳಿದರು. ಯಾಕೆ ಹೇಳ್ತಾ ಇದ್ರಂದರೆ, ಈ ಮಗು ಪೂರ್ವ ಜನ್ಮದ ಶಾಪವೇನೋ. ಮೂಢನಂಬಿಕೆಯಿಂದ ಉಂಟು ಮಾಡುತ್ತಿರತಕ್ಕಂಥ ಈ ಮತಸ್ಥರು ಆ ಮಗುವನ್ನು ಕೊಂದಾಕಲು ಸಲಹೆ ಕೊಡ್ತಾ ಇದ್ದಾರೆ. ಏನಂತೇಳಿ? ಕೊಂದಾಕಲು ಸಲಹೆ ಕೊಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಆ ಮಗುವನ್ನು ನೋಡಲಿಕ್ಕೆ ಅನೇಕ ಜನರು ಬಂದರು. ಆ ಮಗುಗೆ ಫೆರ್ಮಲ್ ಡಿಸ್ಪ್ಲೇಸಿಯಾ ಅನ್ನತಕ್ಕಂಥ ವಿಕಲಾಂಗಿ ಅಂಥೇಳಿ ವೈದ್ಯಕೀಯ ನಾಮ ಕೊಡಲಾಗಿದೆ. ಆದರೆ ತುಂಬ ಜನರಿಗೆ ಆ ಮಗುವಿನ ಕುರಿತು ಅರ್ಥ ಆಗದೆ ಭಾಳ ಜನರು ಏನು ಮಾಡಿದರು, ಈ ಮಗು ನಿಮಗೆ ಶಾಪವಾಗಿದೆ, ಈ ಮಗುವಿಂದ ನಿಮ್ಮ ಕುಟುಂಬಕ್ಕೆ ಯಾವ ಕ್ಷೇಮ ಉಂಟಾಗುವುದಿಲ್ಲ, ಈ ಮಗು ನಿಮಗೆ ಒಳ್ಳೆಯದೇನೆಂದರೆ ಈ ಮಗುವನ್ನು ಮುಗಿಸಿ ಮಣ್ಣು ಮಾಡಿಬಿಡ್ರಿ, ಯಾಕಂದರೆ ಈ ಮಗು ನಿಮ್ಮ ಬಾಳಿಗೆ ಒಂದು ಶಾಪವಾಗಿ ಹುಟ್ಟಿಬಿಟ್ಟಿದೆ ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಅಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹೌದು, ಆ ಮಗು ಕಾಲು ಮೊಣಕಾಲಿನಿಂದ ಹಿಡ್ಕೊಂಡು ನಡೆದವರೆಗೆ ಇರುವ ಎಲುಬಾಗಲಿ ಮಾಂಸಖಂಡ ಆಗಲಿ ಇಲ್ಲದೆ, ಆ ಮೊಣಕಾಲು ಇಲ್ಲ ಮತ್ತು ತೊಡೆನೂ ಇಲ್ಲ, ಆದರೆ ಕಾಲು ಮಾತ್ರ ಇದೆ. ಎಲ್ಲಿಂದ? ಮೊಣಕಾಲಿನ ಕೆಳಗಿನ ಭಾಗ ಮಾತ್ರ ಅವನ ನಡದಿಂದ ಅಂಟಿಕೊಂಡಿದೆ. ಅದಕ್ಕಾಗಿ ಆ ಮಗುಗೆ ಮೊಣಕಾಲಿಲ್ಲದ ಕಾರಣದೇ ಬೆಂಡ್ ಆಗುವುದಿಲ್ಲ. ಯಾಕಂದರೆ ಅವನಿಗಿದೆ ಕಾಲಾಗಿ ನಿಂತು ಬಿಟ್ಟಿದೆ, ಬೆಂಡ್ ಆಗುವುದಿಲ್ಲ ಅವನಿಗೆ. ನಿಮ್ಮ ಕುಟುಂಬಕ್ಕೆ ಇದು ಶಾಪ. ಈ ಮಗು ನಿಮಗೆ ಶಾಪವಾಗಿದೆ, ಇದನ್ನು ಮುಗಿಸ್ಬಿಡ್ರಿ ಎಂಬುದಾಗಿ ಅನೇಕ ಸಲಹೆಗಾರರು ತಿಳಿಸಿದರು. ಆದರೆ ತಾಯಿ ಮತ್ತು ತಂದೆ ಎಷ್ಟು ಮಾತ್ರಕ್ಕೂ ಆ ಮಗುವನ್ನು ಬಿಟ್ಟುಕೊಡಲಿಲ್ಲ. ನನ್ನ ಪ್ರಿಯ ಸಹೋದರೇ, ಈ ವಿಕಲಾಂಗಿ ಆಗಿರ್ತಕ್ಕಂಥ ಈ ಮಗು ಇಂಥ ಸ್ಥಿತಿಗತಿಯಲ್ಲಿ ಕೂಡ ಬೆಳೀತಾ ಇದೆ. ಆದರೆ ಅನೇಕ ಜನರು ಆ ಮಗುವನ್ನು ನೋಡ್ಲಿಕ್ಕೆ ಬಂದರು. ಈ ಮಗು ಶಾಪವಾಗಿ ಹುಟ್ಟಿದೆ, ಪೂರ್ವ ಜನ್ಮದ ಏನೋ ಪಾಪ ಮಾಡಿದೆ, ಅದಕ್ಕಾಗಿ ಹೀಗೆ ಹುಟ್ಟಿದೆ ಎಂಬುದಾಗಿ ಕೆಲವು ಮೂಢನಂಬಿಕೆ ಮತಸ್ಥರು ಹೇಳಿದರು. ಈ ಮಗು ಮುಗಿಸ್ಬಿಡ್ರಿ ಎಂಬುದಾಗಿ ಮೂಢನಂಬಿಕೆಯಿಂದ ತುಂಬಿರುವ ಮತಸ್ಥರು ಹೇಳಿದರು ಅದನ್ನು. ಆದರೆ ನನ್ನ ಪ್ರಿಯ ಸಹೋದರೇ, ಆದರೂ ಆ ಮಗು 3 ಅಡಿ 7 ಇಂಚು ಎತ್ತರ, ಅದು 28 ವರ್ಷ ಆದಮೇಲೆ. ವೈದ್ಯರು ಕೂಡ ಹೇಳಿಬಿಟ್ರು, ಈ ಮಗು ನಡಿಲಿಕ್ಕಾಗುವುದಿಲ್ಲ, ಈ ಮಗು ಅಂಗವಿಕಲವಾಗಿರ್ತದೆ ಎಂಬುದಾಗಿ ಹೇಳಿದರು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಈ ಮಗು ಅಂಗವಿಕಲವಾಗಿರ್ತದೆ ಎಂಬುದಾಗಿ ಹೇಳಿದರು. ಆದರೆ ಅಂಗವಿಕಲವಾಗಿರ್ತದೆ, ಈ ಮಗುವಿಗೆ ನಡಲಿಕ್ಕಾಗಲ್ಲ, ಏನಾಗಲ್ಲ ಎಂಬುದಾಗಿ ಹೇಳ್ತಾರೆ. ಅಂಥ ಸಮಯದಲ್ಲಿ ಇಲ್ಲಿ ಅದ್ಭುತವಾದಂಥ ಸಂಗತಿಗಳು ನಾವು ಗಮನಿಸ್ತೇವೆ. ನನ್ನ ಪ್ರಿಯ ಸಹೋದರೇ, ಅದೇನೆಂದರೆ, ಈ ಮಗುವನ್ನು ನೋಡಿದ ಕೂಡಲೇ ತಾಯಿ ತಂದೆಗಳು ಜಾಗ್ರತೆಯಿಂದ ಗಮನಿಸ್ತೀರಿ.
ಯಾಕೆಂದ್ರೆ ಈ ಮಗು ಮೊಣಕಾಲು ನೋಡ್ರಿ, ಮೊಣಕಾಲಿಲ್ಲ, ಆದರೆ ಇವನು ಸ್ವಿಮ್ಮಿಂಗ್ ಮಾಡ್ತಾನೆ. ಈ ಮಗು ಒಂದು ದೊಡ್ಡ ಸಾಧಕನಾಗಿ, ಈ ಮಗು ಶಾಪ ಎಂಬುದಾಗಿ ಹೇಳಿದ್ರು. ಹುಟ್ಟಿದ್ದಾಗ ಡಾಕ್ಟರ್ಗಳು ಹೇಳಿದ್ರು ಈ ಮಗು ನಡಿಲಿಕ್ಕಾಗಲ್ಲ, ಇನ್ನು ಮಗು ಮಾನಸಿಕವಾಗಿ ಕೂಡ ಮಾನಸಿಕ ಸಂತುಲನ ಇರುವುದಿಲ್ಲ, ಇದು ಅಂಗವಿಕಲವಾಗಿ ಹುಟ್ಟುಬಿಟ್ಟಿದೆ ಅಂಥೇಳಿ ಹೇಳಿದ ಕೂಡಲೇ ಅಲ್ಲಿರ್ತಕ್ಕಂಥ ಅನೇಕ ಸಂಬಂಧಿಕರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮಗು ಶಾಪವಾಗಿ ಹುಟ್ಟಿದೆ, ಈ ಮಗು ಶಾಪವಾಗಿ ಹುಟ್ಟಿದೆ. ನೋಡ್ರಿ, ಸ್ಕೆಟಿಂಗು ಮಾಡ್ತಾ ಇದ್ದಾನೆ. ಈಗ ಮಗುವನ್ನು ಅಮೆರಿಕ ದೇಶದ ಒಂದು ದೊಡ್ಡ ರಾಷ್ಟ್ರದಲ್ಲಿ ಈ ಮಗು 28 ವರ್ಷದ ಯುವಕನಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಅದ್ಭುತವಾದಂಥ ಸಂಗತಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕೆ ಅಂದರೆ ಈ ಮಗುವನ್ನು ಹುಟ್ಟಿದ ಕೂಡಲೇ ಅಲ್ಲಿರ್ತಕ್ಕಂಥ ಕೆಲವ ಮಾಂತ್ರಿಕರು, ತಾಂತ್ರಿಕರು, ಕೆಲವ ದುರುಪದೇಶಗಾರರು ಈ ಮಗು ಬದುಕಿದರೆ ನಿಮಗೆ ಶಾಪವಾಗಿ ನಿಂತು ಬಿಡುತ್ತದೆ ಎಂಬುದಾಗಿ ಹೇಳ್ತಾರೆ. ಈ ಮಗು ಬದುಕಿದರೆ ನಿಮಗೆ ಶಾಪವಾಗಿ ಇದ್ದು ಬಿಡ್ತದೆ, ಅದರ ನಿಮಿತ್ತ ಈ ಮಗುವನ್ನು ಬೇಗನೆ ಮುಗಿಸಿಬಿಡ್ರಿ ಎಂಬುದಾಗಿ ಹೇಳ್ತಾರೆ. ಅನೇಕ ಅವರ ಆ ಮತಕ್ಕೆ ಸಂಬಂಧಪಟ್ಟಿದ್ದ ಕೆಲವ ಮತನಾಯಕರು ಅವರು ಹೇಳ್ತಾರೆ ಇದು ಶಾಪದ ಮಗು ಎಂಬುದಾಗಿ. ಆ ತಾಯಿ ತಂದೆಗಳ ಹೃದಯ ಚೂರು ಚೂರು ಆಗಿರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಗಂಡು ಮಗು ಹುಟ್ಟಿದ್ರೆ ಎಲ್ಲರ ಮನೆಯಲ್ಲಿ ಸಂತೋಷ, ಹರ್ಷ, ಆನಂದ ಇರ್ತದೆ. ಆದರೆ ಈ ಗಂಡು ಮಗು ಹುಟ್ಟಿದ ಕೂಡಲೇ ಅವರ ಮನಸ್ಸೊಳಗೆ ಕಲ್ಪನೆಗೆ ಎಡಕಲಾರದಂಥ ಕಣ್ಣೀರು, ದುಃಖ, ವೇದನೆ ಅವರನ್ನು ಪೀಡಿಸ್ತಾ ಇತ್ತು. ತಂದೆ ತಾಯಿಗಳು ಕೂಡ ಎಷ್ಟೋ ಬಾಧೆಪಟ್ಟರು. ಅನೇಕ ಜನ ಈ ಮಗುವನ್ನು ನೋಡೋದಕ್ಕಾಗಿ ಪ್ರೈಸ್ ದ ಲಾರ್ಡ್ ಜೀಸಸ್, ಅನೇಕರು ಏನು ಮಾಡಿದ್ರು ಅಂದರೆ ಈ ಮಗುವನ್ನು ನೋಡೋದಕ್ಕಾಗಿ ಅನೇಕ ಜನರು ಈ ಮಗುವನ್ನು ನೋಡೋದಕ್ಕಾಗಿ ಬರ್ತಾ ಇರುವಾಗ ಆ ತಾಯಿ ತಂದೆಗಳಿಗೆ ತಲೆ ಎತ್ಕೊಂಡು ನೋಡಲಿಕ್ಕೆ ಆಗ್ತಲ್ಲ. ಪಾಪ ಜನ ಎಲ್ಲ ಅಯ್ಯೋ ಪಾಪ, ಕಾಲು ಇಷ್ಟೇ ಕಾಲಿದೆಯಲ್ಲ, ಇಷ್ಟೇ ಮೊಣಕಾಲಿಲ್ಲ, ಆದರೆ ನೇರವಾಗಿ ನಡಕ್ಕೆ ಹತ್ಕೊಂಡು ಬಿಟ್ಟಿದೆ, ಎಷ್ಟು ಗಿಡ್ಡು ಮಗು ಇದೆ, ಅಯ್ಯೋ ಪಾಪ ಇವರ ಮನೆಗೆ ಶಾಪ ಹುಟ್ಟಿದೆ ಎಂಬುದಾಗಿ ಅಲ್ಲಿರ್ತಕ್ಕಂಥ ಕೆಲವ ಸಂಬಂಧಿಕರು ಮತ್ತು ಕೆಲವ ಮೂಢನಂಬಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವ ಜ್ಯೋತಿಷರು ಮತ್ತು ಕೆಲವ ತಾಂತ್ರಿಕರು, ಮಾಂತ್ರಿಕರು ಇದು ಶಾಪವೆಂಬುದಾಗಿ ಹೇಳಿ ಆ ಮಗುವನ್ನು ಮುಗಿಸ್ಬಿಟ್ಟನೆ ಚಲೋ ಎಂಬುದಾಗಿ ಅವರ ತಂದೆ ತಾಯಿಗಳಿಗೆ ಸಲಹೆ ಕೊಡ್ತಾರೆ ಜನ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಬಹಳ ಜನರು ತಮ್ಮ ವಿಕಲಾಂಗಿ ಆಗಿರುವುದರಿಂದ, ತಮ್ಮ ಅಂಗವಿಕಲ ಆಗಿರುವುದರಿಂದ ಬಹಳ ಸಾರಿ ನಾವೇನು ಮಾಡ್ಕೊಳ್ತೀವಿ ಅಂದರೆ, ಈ ಅಂಗವಿಕಲ ನನಗೆ ಶಾಪವಾಗಿದೆ, ಈ ಅಂಗವಿಕಲ ನನಗೆ ಅನಿಷ್ಟವಾಗಿದೆ, ಇದು ಪೂರ್ವಜನದ ಪಾಪ ಎಂಬುದಾಗಿ ಕೆಲವು ಜನರು ಅವರಲ್ಲಿ ಮೂಡಿಸಿದ್ರು. ಇಲ್ಲ, ಆದರೆ ಈ ಬಾಲಕನು ತನ್ನ ತಾಯಿ ಮಡಿಲಲ್ಲಿ ಬೆಳೀತಾ ಇರುವಾಗ ಅನೇಕ ಜನರು ಬಂದು ನೋಡಿ ಹೋಗ್ತಾ ಇದ್ದಾರೆ. ಎಷ್ಟೋ ಅವಮಾನ, ಎಷ್ಟೋ ನೋವು, ಎಷ್ಟೋ ದುಃಖವಾಗುತ್ತಿತ್ತು ಅವರಿಗೆ. ಎಲ್ಲ ಜನರು ಬಂದು ದಯ ತೋರಿಸೋಗ್ತಾರೆ. ಪಾಪ, ಅಯ್ಯೋ ಹೌದಲ್ಲ, ಪಾಪ ಇವ್ರಿಗೆ ಏನೇನೋ ಎಂಥ ಶಾಪ ಬಂದುಬಿಟ್ಟಿದೆ ಇವರಿಗೆ ಎಂಬುದಾಗಿ ಹೇಳಿಕೊಂಡು ಆ ಮಗುವಿನ ವಿಷಯದಲ್ಲಿ ಜನರು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆವಾಗ ಬಹಳ ದುಃಖವಾಗುತ್ತಿತ್ತು ಅವರ ತಂದೆ ತಾಯಿಗಳಿಗೆ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ತಂದೆ ತಾಯಿಗಳಿಗೆ ಬಹಳ ದುಃಖವಾಗ್ತಿತ್ತು. ಅವರು ಪ್ರತಿದಿನ ಅವರ ಮನಸ್ಸು ಕುಗ್ಗಿ ದಣಿದು ವೇದನೆ ಕಾಡುತ್ತಾ ಇತ್ತು. ಆದರೂ ಅವರ ತಾಯಿ ಸ್ವಲ್ಪ ಆತ್ಮವಿಶ್ವಾಸ ಸೋತೋಗಲಿಲ್ಲ. ಆ ಮಗನನ್ನು ಕೊಂದು ಹಾಕಲಿಕ್ಕೆ ಕೊಡಲಿಲ್ಲ, ಅಥವಾ ಯಾರು ಹೇಳಿದ ಮಾತನ್ನು ಕೇಳಿ ಆ ಮಗನನ್ನು ಎಲ್ಲೋ ಬಿಟ್ಟು ಬರಲಿಲ್ಲ. ಆದರೆ ಆ ಮಗುವನ್ನು ಸಾಕಿ ದೊಡ್ಡವನಾಗಿ ಮಾಡ್ತಿರುವಾಗ, ಸ್ಕೂಲ್ಗೆ ಹೋಗ್ತಾ ಇರುವಾಗಲೂ ಆ ಚಿಕ್ಕ ಮಗು ಆವಾಗ ಸ್ವಲ್ಪ ಜನರೆಲ್ಲರೂ ಒಂದು ವಿಚಿತ್ರವಾಗಿ, ಒಂದು ವಿಕಾರವಾಗಿ ನೋಡ್ತಾ ಇರುವಾಗ, ಅಸಹ್ಯವಾಗಿ ನೋಡ್ತಾ ಇರುವಾಗ ಅವರ ಕಣ್ಣು ದೃಷ್ಟಿಗೆ ಅಯ್ಯೋ ಪಾಪ ಈ ಮಗು ಎಷ್ಟು ಹೀಗಿದಿಲ್ಲ, ಅಯ್ಯೋ ಕಾಲು ಇಲ್ಲಲ್ಲ, ಕಾಲು ಚಿಕ್ಕದಾಗಿದೆಯಲ್ಲ, ಹೀಗೆ ನೋಡ್ಕೊ. ಆದರೆ ಆ ಮಗು ನಡೆಯುವುದಿಲ್ಲ ಎಂಬುದಾಗಿ ವೈದ್ಯರು ಹೇಳಿದರು. ಇವನ ಮೊಣಕಾಲಿಲ್ಲ, ಯಾಕಂದರೆ ಆ ಮಗು ಕಾಲು ಎತ್ತಲಿಕ್ಕಾಗಲ್ಲ, ಯಾಕಂದರೆ ಮೊಣಕಾಲಿಲ್ಲ. ನಡಿಬೇಕಾದ್ರೆ ಕಾಲನ್ನು
ಸ್ವಿಂಗ್ ಮಾಡಬೇಕು, ಜ್ಯೋತಿ ಆಡಿಸ್ಬೇಕು. ಜೋಲಾಡಿಸುವಾಗ ಮಾತ್ರವೇ ಅವನು ಮುಂದೆ ಹೋಗ್ಲಿಕ್ಕಾಗ್ತದೆ, ಇಲ್ಲದ್ರೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅಂತ ಒಂದು ಸ್ಥಿತಿಗತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗು ಶಾಪವೆಂದು ಅನೇಕ ಜನರು, ಅವರಿಗಿರ್ತಕ್ಕಂಥ ಮತಸ್ಥರು, ಮತನಾಯಕರು ಹೇಳಿದರು. ನನ್ನ ಪ್ರಿಯ ಸಹೋದರಿ, ಇದು ಎಲ್ಲಿ ಬಹಳ ದೂರ ಹುಟ್ಟಿಲ್ಲ, ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥ ಮಗು ಇದು. ಈತನ ಹೆಸರು ಭರತ್ ಸಮ್ರಾಟ್ ಎಂಬುದಾಗಿ. ಈತನು ದೊಡ್ಡವನಾಗ್ತಾ ಇರುವಾಗ, ಸ್ವಲ್ಪ ಶಾಲೆಗೆ ಹೋಗ್ತಾ ಇರುವಾಗ, ನನಗೆ ಯಾಕೆ ದೇವರು ಹಿಂಗೆ ಹುಟ್ಟಿಸಿದ್ದಾನೆ, ಆ ದೇವರು ನನಗೆ ಯಾಕೆ ಹಿಂಗೆ ಹುಟ್ಟಿಸಿದ್ದಾನೆ, ನಾನು ಶಾಪಗ್ರಸ್ತನಾಗಿಬಿಟ್ಟಿನಲ್ಲ, ನಾನು ಶಾಪಗ್ರಸ್ತನಾಗಿದ್ದರೆ ಎಲ್ಲ ದೇವಿ ದೇವತೆಗಳನ್ನು ಈತನು ದೇವರಲ್ಲ ಎಂಬುದಾಗಿ, ಅವುಗಳೆಲ್ಲ ನನ್ನನ್ನು ಹೀಗೆ ಹುಟ್ಟಿಸಿದೆ ಎಂಬುದಾಗಿ ಆ ದೇವಿ ದೇವತೆಗಳನ್ನು ಈತನು ನಂಬುವುದನ್ನು ಬಿಟ್ಟು ಅವರ ಮೇಲೆ ತನ್ನ ದ್ವೇಷವನ್ನು ಕಾರುತ್ತಿದ್ದನು. ನನ್ನ ಪ್ರಿಯ ಸಹೋದರಿ, ನನಗೆ ಯಾಕೆ ಇಂಥ ಶಾಪಗ್ರಸ್ತರಾಗಿ ನನ್ನ ಹುಟ್ಟಿಸಿದ್ದಾರೆ, ನನಗೆ ಕೊಂದಾಕಿದ್ರೆ ಚಲೋ ಆಗ್ತಿತ್ತಲ್ಲ ಹುಟ್ಟಲಿಕ್ಕೆ ಮುಂಚೆ ಎಂಬುದಾಗಿ ಭಾಳ ಸಾರಿ ಅಂದುಕೊಂಡು ಅಲ್ಲಿ ಸ್ಕೂಲ್ಗೆ ಹೋಗ್ತಾ ಇರುವಾಗ, ಬಾಲವಾಡಿ ಹೋಗ್ತಾ ಇರುವಾಗ, ಸ್ಕೂಲ್ಗೆ ಹೋಗ್ತಾ ಇರುವಾಗ ಎಲ್ಲ ಜನರನ್ನು ವಿಕಾರವಾಗಿ ನೋಡ್ತಾ ಇರುವಾಗ, ಆಟ ಆಡಲಿಕ್ಕೆ ತಗೊಳ್ತಾರೆ, ಆದರೆ ಟೀಮ್ನಲ್ಲಿ ಟೂರ್ನಮೆಂಟಲ್ಲಿ ಇರುವಾಗ ತಗೊಳ್ಳಿಕ್ಕಾಗಲ್ಲ, ಆದರೆ ಆಡ್ಲಿಕ್ಕೂ ಆಗಲ್ಲ ಪಾಪ ಹುಡುಗನಿಗೆ. ಅಂಥ ಒಂದು ಸಂಕಟವನ್ನು ಎದುರಿಸ್ತಿರ್ತಕ್ಕಂಥ ಅಂಥ ಒಂದು ಅಂಗವಿಕಲನೆಂಬುದಾಗಿ ತಾನು ಭಾವಿಸಿಕೊಂಡ ಮತ್ತು ಜನರು ಕೂಡ ಈತನು ಶಾಪಗ್ರಸ್ತನೆಂಬುದಾಗಿ ಹೇಳ್ತಾ ಇದ್ರು. 3 ಸಾರಿ ಭರತ್ ಸಮ್ರಾಟ್ ಎಂಬ ಈ ಯುವಕನು ಈ ಬಾಲ್ಯ ಸಮಯದಲ್ಲಿ ಆತ್ಮಹತ್ಯೆ ಮಾಡಲು ಯತ್ನಿಸಿದ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆತ್ಮಹತ್ಯೆ ಮಾಡಲು ಯತ್ನಿಸಿದ. ಆದರೆ ಅವನು ಆತ್ಮಹತ್ಯೆ ಮಾಡಲಿಕ್ಕೆ ಎಷ್ಟೋ ಸಾರಿ ಯತ್ನಿಸಿದ್ರು ಕೂಡ ಅವನಿಗೆ ಏನಾಗಿಲ್ಲ ಅಂದರೆ, ಕೊಲ್ಲೋದಕ್ಕಾಗಿ ಅವನು ತಾನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿರುವ ಎಷ್ಟೋ ಸಾರಿ 3 ಸಾರಿ ಆತನನ್ನು ಆತ್ಮಹತ್ಯೆ ಮಾಡಿಕೊಳ್ಳದೆ ಯಾವುದೋ ಒಂದು ಕಾರ್ಯದಿಂದ ತಪ್ಪಿಸಲ್ಪಟ್ಟನು. ಅನಂತರ ಅವ್ರ ತಾಯಿ ಅವನಿಗೆ ಪ್ರೋತ್ಸಾಹ ಮಾಡಿದ, ಮಗ ನೀ ಹೆದರಬೇಡ, ನೀನು ಚೆನ್ನಾಗಿದ್ದಿ, ಪಾಪ ಎಲ್ಲ ಜನ ಕುಳ್ಳನಾಗಿದ್ದಾನಲ್ಲ, ಏನು ಇವ್ನು ನಡಿಲಿಕ್ಕೆ ಸರಿ ಬರ್ತಾ ಇಲ್ಲ ಅಂತೇಳಿ ಜನರೆಲ್ಲರೂ ವಿಕಾರವಾಗಿ ನೋಡ್ತಾ ಇದ್ರೆ, ಒಂದು ಅಸಹ್ಯಕರವಾಗಿ ನೋಡ್ತಾ ಇದ್ರೆ ಪಾಪ ಬಹಳ ದುಃಖ ಆಗ್ತಿತ್ತು ಆತನಿಗೆ, ಬಹಳ ದುಃಖ ಆಗ್ತಿತ್ತು. ಆಗ ತಾಯಿ ಹೇಳ್ತಾರೆ, ಮಗನೇ, ಯು ಆರ್ ಅ ಮೋಸ್ಟ್ ಬ್ಯೂಟಿಫುಲ್ ಸನ್, ನನಗೆ ಬಹಳ ಸುಂದರವಾದಂಥ ಮಗನು ನೀನು, ನನಗೆ ಬಹಳ ಮೆಚ್ಚಿನ ಮಗನು ನೀನು ಎಂಬುದಾಗಿ ತಾಯಿ ಮುದ್ದಾಡಿ ಆ ಮಗನಿಗೆ ಹೇಳ್ತಾನೆ, ಯು ಆರ್ ಅ ಬ್ಯೂಟಿಫುಲ್ ಸನ್ ಎಂಬುದಾಗಿ. ಆಗ ಆ ತಾಯಿ ಹೇಳುತ್ತಿರುವ ಮಾತು ಸ್ವಲ್ಪ ಧೈರ್ಯ ಕೊಡ್ತಿತ್ತು, ಆದರೆ ಸ್ವಲ್ಪ ಕಾಲಕ್ಕೆ ಮಾತ್ರ. ಆದರೆ ನಾನು ಎಲ್ಲರ ದೃಷ್ಟಿಯಲ್ಲಿ ಕುಳ್ಳನಾಗಿದ್ದೀನಲ್ಲ ಅಂತೇಳಿ ಮನಸ್ಸು ಭಾಳ ಮುರಿದು ಚೂರಾಗಿತ್ತು. ದಿನಗಳಂತೆ ಶಾಲೆಯಲ್ಲಿ ಓದುತ್ತಿದ್ದ. ಆಮೇಲೆ ಆತನು 15 ವಯಸ್ಸು ಕಾಲ ಬಂದಿರುವಾಗ, ಆ ವಯಸ್ಸಿನಲ್ಲಿ ಆತನ ವಿಕಲಾಂಗಿ ಇದ್ದಿದ್ದು ಇನ್ನೂ ಸ್ವಲ್ಪ ಅದರ ನೋವನ್ನು ಆತನು ಅನುಭವಿಸ್ತಾ ಇದ್ದ. ವಿಕಲಾಂಗಿಯಾಗಿದ್ದನು. ಪ್ರೈಸ್ ಲಾರ್ಡ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅಂಗವಿಕಲಾಗಿರ್ತಕ್ಕಂಥಗೆ ಇನ್ನೂ ಆತನು ನೋವನ್ನು ಅನುಭವಿಸ್ತಿದ್ದ. ಇಂಥ ನೋವನ್ನಂದ್ರೆ, ಆತನ ಜೊತೆಯಲ್ಲಿರುವ ಹುಡುಗರು ಯುವಕರು ಚೆನ್ನಾಗಿ ಕಾರ್ನಲ್ಲಿ ಬರ್ತಿದ್ರು, ಬೈಕ್ನಲ್ಲಿ ಬರ್ತಿದ್ರು, ಭಾಳ ಸಂತೋಷವಾಗಿದ್ರು, ಹಾಯಾಗಿ ಎಂಜಾಯ್ ಮಾಡ್ತಾರೆ. ಆದರೆ ಇವನಿಗೆ ಅಂತ ಸೌಭಾಗ್ಯ ಇಲ್ಲದ ಕಾರಣದಿಂದ ನಾನೆಂಥ ದುರದೃಷ್ಟವಂತನು, ನಾನೆಂಥ ದುರ್ಭಾಗ್ಯವಂತನು, ನಾನು ನಿಜವಾಗಲೂ ಶಾಪಗ್ರಸ್ತನೆಂದು ತನ್ನ ಮನಸ್ಸೊಳಗೆ ಬಹಳಷ್ಟು ಕುಗ್ಗುತ್ತಾನೆ ಇದ್ದಾನೆ ಹೊರತು ಇವನು ಮನಸ್ಸೊಳಗೆ ಧೈರ್ಯ, ಆತ್ಮವಿಶ್ವಾಸ ಅವನು ಬರ್ತಾ ಕುಗ್ಗಿ ಹೋಗ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಒಂದು ದಿವಸ ಇವ್ರ ತಾಯಿ ಎಷ್ಟು ಹೇಳಿದ್ರು ಕೂಡ ಈತನಿಗೆ ಅರ್ಥ ಆಗ್ತಾ ಇಲ್ಲ. ಯು ಆರ್ ದ ಬ್ಯೂಟಿಫುಲ್, ನನಗೆ ಬಹಳ ಸುಂದರವಾದಂಥ ಮಗನು ನೀನು, ಎಷ್ಟೋ ಸಾರಿ ಹೇಳಿ ಅವನ್ನ ಪ್ರೋತ್ಸಾಹಿಸಲಿಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ಈ ಭರತ್ ಸಮ್ರಾಟ್ ಎಂಬ ಈ ಮಗನು, ಚಿಕ್ಕ ಮಗನು, ಆ ಪ್ರೋತ್ಸಾಹದಿಂದ ಸಂತೃಪ್ತಿ ಆಗಲಿಲ್ಲ. ಕೆಲವು ದಿನಗಳಾದ್ಮೇಲೆ ಯವನ ಪ್ರಾಯಕ್ಕೆ ಬಂದಾಗ, ಸುಮಾರು 16-17 ಅವನ ಸ್ನೇಹಿತನಿಗೆ ಹೇಳ್ತಾ ಇದ್ದ, ಅಯ್ಯೋ ನಾನು ಕೂಡ ನಿಮ್ಮಂಗೆ ಎತ್ತರವಾಗಿದ್ದೀರಿ, ಚೆನ್ನಾಗಿರ್ತಿತ್ತಲ್ಲ, ನಾನು ನಿಮ್ಮ ಜೊತೆಲಿ ಎಂಜಾಯ್ ಮಾಡ್ತೀನಿ, ನಾನು ನಿಮ್ಮ ಜೊತೆಲಿ ಆಡ್ತಿದ್ದೆಲ್ಲ ಅಂತೇಳಿ ಬಹಳ ದುಃಖದಿಂದ ತನ್ನ ಅನಿಸಿಕೆಯನ್ನು ಹೇಳುತ್ತಿದ್ದ. ಆವಾಗ ಆ ಸ್ನೇಹಿತನೊಬ್ಬನು ಕ್ರಿಶ್ಚಿಯನ್ ಸ್ನೇಹಿತನಿದ್ದ, ಕ್ರೈಸ್ತ ಸ್ನೇಹಿತನು. ಅವನು ಒಂದು ಮಾತು ಹೇಳ್ತಾನೆ, ಭರತ್, ದೇರ್ ಈಸ್ ಹೋಪ್ ಫಾರ್ ಯು, ನಿನಗೆ ಒಂದು ನಿರೀಕ್ಷೆ ಇದೆ. ಏನಂತೇಳಿ, ನೀನು ಚರ್ಚಿಗೆ ಬಂದು ಯೇಸು ಕ್ರಿಸ್ತನನ್ನು ಕೇಳಿ, ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಿನಗೊಂದು ಹೋಪ್ ಇದೆ.
ಇನ್ನೊಂದು ನಿರೀಕ್ಷೆ ಇದೆ ನಿನಗೆ, ಒಂದು ಆಶಾ ಕಿರಣ ಒಂದಿದೆ. ಅದು ಯೇಸು ಕ್ರಿಸ್ತನ ಮಾತ್ರವೇ. ಆತನ ಬಳಿಲಿ ಬಂದು ನಿನ್ನ ಎಲ್ಲ ಸಂಕಷ್ಟಗಳನ್ನು ಹೇಳಿಕೊಂಡ್ರೆ ದೇವರು ನಿನಗೆ ಆಗಿರತಕ್ಕಂಥ ಈ ಸಂಕಟಗಳಿಂದ ದೇವರು ಪಾರು ಮಾಡಿ ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ಆತನ ಸ್ನೇಹಿತನೊಬ್ಬನು ಸಾಕ್ಷಿ ಹೇಳಿ, ಸುವಾರ್ತೆ ಹೇಳಿ ಆತನಿಗೆ ಚರ್ಚಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನ ಸ್ನೇಹಿತರು ಸುವಾರ್ತೆ ಹೇಳಿ ಆ ಒಂದು ಯುವಕನನ್ನು ಭರತ್ ಸಮ್ರಾಟ್ ಎಂಬ ಯುವಕನನ್ನು ಚರ್ಚೆಗೆ ಕರ್ಕೊಂಡಿದೆ. ಚರ್ಚಲ್ಲಿ ಹೋಗಿರುವಾಗ ಚರ್ಚಿನಿಂದ ಸಭಾಪಾಲಕರು, ಕ್ರೈಸ್ತ ಸಭಾಪಾಲಕರು, ಬೋಧಕರು, ಚರ್ಚಿನ ಬೋಧಕರು ಆತನಿಗೆ ಸಂದೇಶವನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ, ಹೆದರಬೇಡ, ಪ್ರಾರ್ಥನೆ ಮಾಡು, ಉಪವಾಸ ಪ್ರಾರ್ಥನೆ ಮಾಡು, ದೇವರು ನಿನ್ನ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ ಎಂಬುದಾಗಿರ್ತಾನೆ. ಈತನ ಕಾಲುಗಳು ಗಿಡ್ಡಿದೆ, ಮೊಣಕಾಲಿಂದ ತೊಡೆವರೆಗೆ ಏನಿಲ್ಲ, ಅಂದರೆ ತೊಡೆನೇ ಇಲ್ಲ, ಮೊಣಕಾಲೂ ಇಲ್ಲ, ನೇರವಾಗಿ ಈ ಭಾಗ ಮಾತ್ರ ಅವನ ನಡಕ್ಕೆ ಅಂಟಿಕೊಂಡಿದೆ, ಈ ಭಾಗದಿಂದ ಮಾತ್ರ ಅವನು ನಡಿಬೇಕು, ಮೊಣಕಾಲಿಲ್ಲದ ಕಾರಣದಿಂದ ಅವನ ಕಾಲಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಗನಿಗೆ ಭರತ್ಗೆ ತನ್ನ ಸ್ನೇಹಿತನ, ಕ್ರಿಶ್ಚಿಯನ್ ಸ್ನೇಹಿತ ಹೇಳ್ತಾನೆ, ಚರ್ಚ್ಗೆ ಬಾ, ನೀನು ದೇವರು ನಿನಗೆ ನಿನ್ನ ಸಮಸ್ಯೆಗಳಿಗೆ ಆತನೇ ಉತ್ತರ ಕೊಡೋನು, ಆತನೇ ಆಶಾಕಿರಣನಾಗಿದ್ದಾನೆ, ಆತನೇ ನಿನಗೆ ಪರಿಹರಿಸುತ್ತಾನೆ ಎಂಬುದಾಗಿ ಹೇಳಿಕೊಂಡು ಕರ್ಕೊಂಡು ಹೋಗ್ತಾನೆ. ಆಗ ಚರ್ಚಿಗೆ ಹೋಗಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ ಕ್ರೈಸ್ತ ಸಭಾಪಾಲಕರು, ಬೋಧಕರು ಬೋಧಿಸುವ ಬೋಧನೆಗಳಿಂದ ಈತನಿಗೆ ಸ್ಫೂರ್ತಿ ಏನಂದ್ರೆ, ಆಯಿತು, ನಾನು ಚರ್ಚಿಗೆ ಹೋಗಿ ಯೇಸು ಕ್ರಿಸ್ತು ನಂಬ್ಕೊಳ್ಳೋದ್ರೆ ನನಗೇನು ನಷ್ಟ ಇದೆ? ನನಗೇನು ನಷ್ಟ ಇದೆ ಹೋಗಿ ನಂಬ್ಕೊಳ್ಳೋದ್ರಲ್ಲಿ? ಆದರೆ ನಂಬಿಕೊಳ್ಳೋದ್ರ ಮೂಲಕವಾಗಿ ಏನಾದರೂ ಒಂದು ಅದ್ಭುತ ಮಾಡಿ ದೇವರು ನನ್ನನ್ನು ಒಂದು ಪರಿಹಾರ ನನಗೆ ಕೊಡ್ತಾನೆ ಎಂಬ ನಂಬಿಕೆ ನಿರೀಕ್ಷೆಯಿಂದ ಪ್ರಾರ್ಥನೆಗೆ ಹೋಗ್ತಾ ಇರ್ತಾನೆ. ಆವಾಗ ಈತನು, ದಯಮಾಡಿ ಕೇಳಿಸ್ಕೊತೀರಿ ಎಲ್ಲರೂ, ಬೈಬಲ್ ಓದಲಾರದ ಎಲ್ಲ ನನ್ನ ಆತ್ಮೀಯರೇ, ಪ್ರತಿದಿನ ಬೈಬಲ್ ಓದೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥ ಅದ್ಭುತ ಕಾರ್ಯಗಳು ದೇವರು ಮಾಡಲಿಕ್ಕಿದ್ದಾರೆ ಎಂಬುದಾಗಿ ಸತ್ಯವನ್ನು ನೀವು ತಿಳ್ಕೊಳ್ಕಿದ್ರಿ ಇವತ್ತು. ಆಗ ಅಂಥ ಸಮಯದಲ್ಲಿ ಏನಾಗಿದೆ ಅಂದರೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಬಾಲಕನು ಅಂತ ಒಂದು ದುರ್ಗತಿಯಲ್ಲಿರುವಾಗ ಈತನಿಗೆ ಬೈಬಲನ್ನು ಕೊಟ್ಟರು. ಈತನು ಪ್ರತಿದಿನ ಬೈಬಲನ್ನು ಓದಿ ಪ್ರಾರ್ಥನೆ ಮಾಡ್ತಾ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದನು, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲ ಪ್ರಾರ್ಥನೆಗಳು ಮಾಡಿದ್ರು ಕೂಡ ಆತನು ಏನು ಭಾವಿಸಿಕೊಂಡ, ನಾನು ಬೇಗನೆ ಗುಣವಾಗಿ ನನಗೆ ಕಾಲು ಬೆಳೆದು ಬಂದು ನಾನು 6 ಅಡಿ ಎತ್ತರ ಆಗ್ತೀನೇನೋ ಎಂಬ ಅಂದುಕೊಂಡ. ನಾನು 6 ಅಡಿ ಎತ್ತರ ಆಗ್ತೀನಿ ಎಂಬುದಾಗಿ ಅಂದುಕೊಂಡ. ನಾನೇನು ಗುಣವಾಗಿ ನನ್ನ ಕಾಲುಗಳು ಬೆಳೆದು ಬರುತ್ತೆ ಎಂಬುದಾಗಿ ಅವನು ಅಂದುಕೊಂಡ. ಆದರೆ ಅವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಪರಿಹಾರವನ್ನು ಕೊಡು, ದೇವರೇ ನನ್ನನ್ನು ಒಂದು ಯೋಗ್ಯ ಪುರುಷನಾಗಿ ಮಾಡಿದೇವ್ರೆ ಎಂಬುದಾಗಿ ಬಹಳಷ್ಟು ಪ್ರಾರ್ಥನೆಯಾಗಿ ಮಾಡಿ ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ ಅದ್ಭುತವಾದಂಥ ವಾಕ್ಯಗಳಿಂದ ದೇವರು ಆತನ ಜೊತೆಯಲ್ಲಿ ಮಾತಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗುಡ್ ನ್ಯೂಸ್ ಫಾರ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಒಳ್ಳೆ ಸುವಾರ್ತೆ ನಿಮಗೆ ಇವತ್ತು ಕೊಡ್ತಾ ಇದ್ದಾನೆ. ಕೀರ್ತನೆ, ದೇವರೇ ನನ್ನನ್ನು ಯಾಕೆ ಹೀಗೆ ನಾನು ಮಾಡಲ್ಪಟ್ಟಿದ್ದೇನೆ, ನಾನು ಯಾಕೆ ಹೀಗಿದ್ದೇನೆ ಎಂಬ ಪ್ರಶ್ನೆಯನ್ನು ದೇವರ ಹತ್ರ ಪ್ರತಿದಿನ ಕೇಳ್ತಾನೆ. ದೇವರೇ ನನಗೆ ಯಾಕೆ ಹಿಂಗಿದ್ದೇನೆ, ನಾನು ವಿಕಾರವಾಗಿದ್ದೀನಲ್ಲ, ನಾನು ಕುಳ್ಳನಾಗಿದ್ದೀನಲ್ಲ, ನಾನು ಯಾರಿಗೂ ನೋಡಿದ್ರು ಕೂಡ ಅಸಹ್ಯವಾಗಿ ಕಾಣಿಸ್ತೀನಲ್ಲ, ನಾನು ಬಹಿಷ್ಕಾರ ಹಾಕಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಿಂತಲೂ ದುರದೃಷ್ಟವಂತನಾಗಿದ್ದೀನಲ್ಲ, ನಾನು ಶಾಪಗ್ರಸ್ತನಂತ ಹೇಳ್ತಾರಲ್ಲ ಅಂತ ಹೇಳ್ಕೊಂಡಿರುವಾಗ ಆತನಿಗೆ ವಾಕ್ಯ, ಅದ್ಭುತವಾದಂಥ ವಾಕ್ಯಗಳಿಂದ ಅವನ ಜೀವನದಲ್ಲಿ ಒಂದು ದೊಡ್ಡ ಚೈತನ್ಯ ಬರ್ತದೆ. ಅದು ನಾವು ನೋಡೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರ ಮಕ್ಕಳೇ, ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾದನು, ಕ್ರಿಸ್ತನು ಮಾನವರ ನಿಮಿತ್ತವಾಗಿ ಆತನು ಓದ್ತಿರಿ. ಹಾ 13 ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಾದ ನಮಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿರುವ ಆ ಪವಿತ್ರಾತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ
ಕ್ರಿಸ್ತನು ನಮ್ಮ ನಿಮಿತ್ತವಾಗಿ, ಆತನು ಕ್ರಿಸ್ತು ಯೇಸು ನಮ್ಮ ನಿಮಿತ್ತವಾಗಿ ಶಿಲುವೆ ಮೇಲೆ ಶಾಪಗ್ರಸ್ತನಾದನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪಾಪ, ಧರ್ಮಶಾಸ್ತ್ರದೊಳಗೆ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಮುಕ್ತಗೊಳಿಸಿದನು, ಬಿಡಿಸಿದನು. ಮರಕ್ಕೆ ತೂಗಾಗಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆಯಲ್ಪಟ್ಟಿದೆಯಲ್ಲ. ಯೇಸು ಕ್ರಿಸ್ತನ ಮರಕ್ಕೆ ತೂಗಾಗಲ್ಪಟ್ಟನಲ್ಲ, ನಿನ್ನ ಶಾಪವೇನಲ್ಲ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಹೊತ್ತನು, ನೀನು ಶಾಪಗ್ರಸ್ತನಾಗಿರುವುದಿಲ್ಲ ಅನ್ನತಕ್ಕಂಥ ವಾಕ್ಯದಿಂದ ಅವನ ಹೃದಯ ಅದ್ಭುತವಾದಂಥ ಚೈತನ್ಯ ತುಂಬಿತ್ತು. ಹೌದು, ನನ್ನನ್ನು ಈ ಶಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮರಣಿಸಿದ್ದಾನೆ. ಇನ್ನೊಂದು ಹಂತಕ್ಕೆ ನನಗಾಗಿ ತಾನು ಗಾಯಗೊಂಡನು, ಅಂಗವಿಕಲನಾದನು, ಸಂಪೂರ್ಣವಾಗಿ ದೇಹದಲ್ಲಿ ಸಂಪೂರ್ಣವಾಗಿ ಆತನು ಬಾಧಿಸಲ್ಪಟ್ಟನು, ನಿಂದಿಸಲ್ಪಟ್ಟನು, ಚುಚ್ಚಲ್ಪಟ್ಟನು, ಬೆತ್ತದಿಂದ ಮೈಯೆಲ್ಲ ಸೀಳಿ ಹೋಗುವಷ್ಟಕ್ಕೂ ಹೊಡೆಯಲ್ಪಟ್ಟನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯಾ ಎಂಬುದಾಗಿ ನನ್ನ ಶಾಪವನ್ನು ಹೊತ್ತುಕೊಂಡಲ್ಲ ಅಂತೇಳಿ ಆತನಿಗೆ, ಹೌದು యేసయ్య ನನ್ನ ಶಾಪವನ್ನು ಹೊತ್ತುಕೊಂಡಿದೆಯಲ್ಲ, ಕರ್ತನೇ ನನ್ನ ಶಾಪವನ್ನು ಹೊತ್ತುಕೊಂಡಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ದೇವರು ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಆತನನ್ನು ತನ್ನ ವಾಕ್ಯ ಉಪದೇಶಗಳಿಂದ ಅವನ ಹೃದಯವನ್ನು ಚೈತನ್ಯಗೊಳಿಸ್ತಾ ಇದ್ದ. ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಯಾಕಂದ್ರೆ ಬಹಳ ಸಾರಿ ಅಲ್ಲಿ ಹೀಲಿಂಗ್ ಬರಬೇಕಾಗಿರುವ ಅಗತ್ಯನೇ ಇರುವುದಿಲ್ಲ. ಯಾಕಂದ್ರೆ ಅವನೇನು ತಿಳ್ಕೊಳ್ತಾ ಇದ್ದಾನೆ, ನಾನೊಂದು ರೋಗಿ ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ, ಅಂಗವಿಕಲ ಎಂಬುದಾಗಿ ತಿಳ್ಕೊಳ್ತಾ ಇದ್ದಾನೆ. ಆದರೆ ಈ ಕಾಲು ಬೆಳೀತದೆ ಎಂಬುದಾಗಿ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಒಂದು ದಿವಸ ಏನದು, ಎಷ್ಟೋ ದಿನಗಳು ತಿಂಗಳುಗಳು ಪ್ರಾರ್ಥನೆ ಮಾಡುವಾಗ ದೇವರ ಆತನ ಜೊತೆಯಲ್ಲಿ ಮಾತಾಡಿದ್ದಾನೆ ವಾಕ್ಯದ ಮೂಲಕವಾಗಿ. ಬೈಬಲ್ ಡೈಲಿ ಓದ್ತಾ ಇದ್ದ. ಸ್ವಸ್ಥತೆ ಮಾತ್ರ ಖಚಿತ, ಅವನಿಗೆ ರೋಗ ಇಲ್ಲ, ನೆನ್ಪಿಟ್ಕೊಳ್ರಿ, ಯಾವ ರೋಗ ಇಲ್ಲ, ಸ್ವಸ್ಥತೆ ಮಾತ್ರ ಖಚಿತ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಸನ್ನಿವೇಶ ಏನಿತ್ತಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಇಲ್ಲಿ ಆಗಿರ್ತಕ್ಕಂಥ ಸಂದರ್ಭ ಏನಂದ್ರೆ, ಅವನು ತಿಳ್ಕೊಳ್ತಾ ಇದ್ದಾನೆ ನಾನು ಅಂಗವಿಕಲನಾಗಿದ್ದೇನೆ ಅಂತೇಳಿ. ಆದರೆ ಯಾವಾಗ ಅವರಿಗೆ ಅರ್ಥ ಆಯಿತು, ಬೈಬಲನ್ನು ಓದ್ತಾ ಇರುವಾಗ 139ನೇ ಕೀರ್ತನೆ 13ನೇ ವಚನದಿಂದ 18ನೇ ವಚನ ದಯಮಾಡಿ ಕೇಳ್ಕೋತೀರಿ, ಯಾಕಂದ್ರೆ ಇದು ಅದ್ಭುತವಾದಂಥ ಸಂದೇಶವಾಗಿದೆ. ಇದರಿಂದ ನಾವು ಮಿಸ್ ಆಗಬಾರದು. ನಾನು ಶಾಪಗ್ರಸ್ತನು, ನಾನು ಈಗ ಯಾಕೆ ಮಾಡಲ್ಪಟ್ಟಿದ್ದೇನೆ ಅಂದರೆ, ಈಗ ದೇವರು ನನ್ನನ್ನು ಶಾಪದಿಂದ ಬಿಡಿಸಿದನಲ್ಲ ಎಂಬುದಾಗಿ ಹೇಳಿಕೊಂಡು ತಾನು ಅರ್ಥ ಮಾಡಿಕೊಳ್ಳಾರ್ದಂಥ ಒಂದು ಮಹಾ ರಹಸ್ಯವನ್ನು ದೇವರು ಅವನಿಗೆ ಬಯಲುಗೊಳಿಸಿದ ಬೈಬಲ್ ಮೂಲಕವಾಗಿ. ಆಗ ಕೀರ್ತನೆಗಾರನಾಗಿರ್ತಕ್ಕಂಥ ಭಕ್ತನು ಬರಿತಾ ಇರುವ ಈ ವಚನವು ಆತನನ್ನು ಚೈತನ್ಯಗೊಳಿಸಿತು. ಏನಂದ್ರೆ 139ನೇ ಕೀರ್ತನೆ 13ನೇ ಅಧ್ಯಾಯ 18ನೇ ವಚನದೊಳಗೆ ಹೀಗೆ ಹೇಳ್ತಾ ಇದ್ದಾನೆ ಭಕ್ತನಾದ ಕೀರ್ತನೆಗಾರನು, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿರುವವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ యేసయ్య, ನೀನು ನನ್ನನ್ನು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ, ಇಂಗ್ಲಿಷಲ್ಲಿ ವಂಡರ್ಫುಲ್ ಅಂಡ್ ಮಾರ್ಲಸ್, ಓ ಮೈ ಗುಡ್ನೆಸ್, ಹಲ್ಲೆಲೂಯಾ. ಯಾವಾಗ ಈ ವಾಕ್ಯ ಆತನ ಕತ್ತಲು ತುಂಬಿರುವ ಮನಸ್ಸೊಳಗೆ, ಚೂರು ಚೂರಾಗಿರುವ ಮನಸ್ಸೊಳಗೆ ಈ ವಾಕ್ಯ ಸೂರ್ಯೋದಯದಂತೆ ತೂರಿ ಅವನ ಮನಸ್ಸೊಳಗೆ ದೈವ ವಾಕ್ಯದಿಂದ ಜ್ಞಾನೋದಯವನ್ನುಂಟು ಮಾಡಿತು. ಯು ಆರ್ ದ ವಂಡರ್ಫುಲ್ ಅಂಡ್ ಮಾರ್ವಲಸ್ ಕ್ರಿಯೇಷನ್ ಆಫ್ ದ ಗಾಡ್. ನೀನು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ದೇವರಿಂದ ರಚಿಸಲ್ಪಟ್ಟಿರುವ ಒಂದು ದೇವರ ಸೃಷ್ಟಿಯಾಗಿದೆ ನೀನು ಎಂಬ ಈ ವಾಕ್ಯವನ್ನು ಓದಿದ ಕೂಡಲೇ ಆವಾಗ ಕೀರ್ತನೆಗಾರನ ಏನು ಹೇಳ್ತಾನೆ, ಕರ್ತನೇ ನನ್ನನ್ನು ಅದ್ಭುತವಾಗಿಯೂ ನನ್ನನ್ನು ಆಶ್ಚರ್ಯವಾಗಿಯೂ ನನ್ನನ್ನು ರೂಪಿಸಿ ಚಿತ್ರಿಸಿ ನನ್ನನ್ನು ಉಂಟು ಮಾಡಿರುವ ದೇವರಿಗೆ ಸ್ತುತಿ ಸ್ತೋತ್ರಗಳು ಘನತೆಗಳನ್ನು ಎಂಬುದಾಗಿ ಸಲ್ಲಿಸುತ್ತಿರುವುದ ಈ ವಾಕ್ಯವನ್ನು ಓದಿರುವಾಗ, ಅರೆ ಐ ಆಮ್ ದ ವಂಡರ್ಫುಲ್ ಕ್ರಿಯೇಷನ್ ಆಫ್ ಗಾಡ್. ಅವನು ತಿಳ್ಕೊಂಡೆ, ನನ್ನ ಕಾಲು ಗಿಟ್ಟಿದೆ, ನಾನು ಕುಳ್ಳನಾಗಿದ್ದೇನೆ, ನಾನು ಶಾಪಗ್ರಸ್ತನಾಗಿದ್ದೇನೆ. ಇಲ್ಲ, ಯು ಆರ್ ದ ಸ್ಪೆಷಲ್ ಕ್ರಿಯೇಷನ್ ಆಫ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಈ ಮಾತು, ಈ ಬೈಬಲ್ನ ನುಡಿಗಳು ಆತನ ಆತ್ಮ ಪ್ರಾಣ ದೇಹಕ್ಕೆ ಸಂಪೂರ್ಣ ಚೈತನ್ಯ, ತ್ರಾಣ, ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸ, ಧೈರ್ಯವನ್ನು ತಂದಿತ್ತು ಆತನಿಗೆ. ಯಾರಿಗೆ? ಭರತ್ ಸಮ್ರಾಟ್ ಎಂಬ ಬಾಲಕನಿಗೆ. ಯುವಾವಸ್ಥೆಯಲ್ಲಿ ಬಂದಿರುವಾಗ
ಈ ಬೈಬಲನ್ನು ಓದ್ತಾ ಇದ್ದಾನೆ. ಕಾಲೇಜ್ನಲ್ಲಿ ಆತನು ಓದ್ತಾ ಇರುವಾಗ ಆ ಸಮಯದಲ್ಲಿ ನಾವು ಗಮನಿಸ್ತೀವಿ ದೇವ್ರ ಮಕ್ಕಳೇ. ಮತ್ತೆ ಮುಂದೆ ಓದ್ತೀರಿ. ಕರ್ತನೆ, ನಾನು ಗುಪ್ತ ಸ್ಥಳದಲ್ಲಿ, ತಾಯಿಯ ಗರ್ಭದಲ್ಲಿ, ಮಣ್ಣಿನ ಭೂಗರ್ಭದಲ್ಲಿ ನಾನು ರೂಪಿಸಲ್ಪಡುತ್ತಾ ಇರುವಾಗ, ಭೂಗರ್ಭದಲ್ಲಿ ರಚಿಸಲ್ಪಡ್ತಾ ಇರುವಾಗ ನನ್ನ ಅಸ್ತಿತ್ವಗಳು, ನನ್ನ ಅಸ್ಥಿಪಂಜರಗಳು ನಿನಗೆ ಮರೆಯಾಗಿರಲಿಲ್ಲ, ನಿನ್ನ ಕಣ್ಮರೆಯಾಗಿರಲಿಲ್ಲ. ನಾನಿನ್ನೂ ಕೇವಲ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಿನ್ನ ಕರುಣಾವುಳ್ಳ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನ, ನನ್ನ ಬರ್ತ್ಡೇ, ನನ್ನ ಆಯುಷ್ಕಾಲದ ಪ್ರಥಮ ದಿನದಿಂದ ಹಿಡಿದುಕೊಂಡು ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ರಚಿಸಲ್ಪಟ್ಟ. ಹಲೋ, ಇಲ್ಲ ನೋಡಿ, ಯಾವ ಪುಸ್ತಕ? ಈ ಬೈಬಲ್ನಲ್ಲಿ ಎಲ್ಲ ರಚಿಸಲ್ಪಟ್ಟಿದೆ. ಇದು ಆತನ ಪುಸ್ತಕವಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನನ್ನ ಎಲ್ಲ ದಿನಗಳು, ಕಾಲಗಳು, ವರ್ಷಗಳು ಎಲ್ಲ ಈ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ದೇವರೇ, ನಿನ್ನ ಸಂಕಲ್ಪಗಳು, ನಿನ್ನ ಯೋಜನೆಗಳು, ನಿನ್ನ ಪ್ಲಾನ್ಗಳು ಅದು ಎಷ್ಟು ಅಮೂಲ್ಯ, ನನ್ನ ವಿಷಯದಲ್ಲಿ ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ ಈ ಕುಳ್ಳ ಭರತ್ ಸಮ್ರಾಟನು ಈ ಓದುವಾಗ ಆತನಿಗೆ ಮನವರಿಕೆ ಆಯಿತು. ಅರೆ, ಐ ಆಮ್ ದ ಸ್ಪೆಷಲ್, ಐ ಆಮ್ ದ ವಂಡರ್ಫುಲ್ ಕ್ರಿಯೇಷನ್, ಐ ಆಮ್ ದ ಮಾರ್ವಲಸ್ ಕ್ರಿಯೇಷನ್ ಆಫ್ ದ ಲಾರ್ಡ್ ಎಂಬುದಾಗಿ ಅವನ ಹೃದಯದಲ್ಲಿ ಈ ವಾಕ್ಯವು ಪ್ರತಿಧ್ವನಿಸುವಾಗ, ಈ ವಾಕ್ಯವು ಬೆಳಕಿನಂತೆ ಪ್ರವೇಶಿಸಿ ಅವನ ಮನಸ್ಸೊಳಗಿರ್ತದೆ. ಕತ್ತಲು, ಶಾಪ ಎಂಬುದು, ಅನಿಷ್ಟ ಎಂಬುದು, ನಾನು ಎದಕ್ಕೆ ಉಪಯೋಗಿಲ್ಲ ಎಂಬುದು, ನಾನು ಅಸಹ್ಯಕರವಾದನು, ನಾನು ಕುಳ್ಳನು, ಎಲ್ಲರ ದೃಷ್ಟಿಗೆ ನಾನು ಅಸಹ್ಯನು ಎಂಬುದಾಗಿ ತಿಳಿದುಕೊಳ್ಳುವ ಎಲ್ಲ ಯೋಚನೆಗಳು, ಕತ್ತಲ ಯೋಚನೆಗಳು ಅವನ ಹೃದಯದಿಂದ ಹೋಗಲಾಡಿಸಿ ಈ ವಾಕ್ಯವು ಅವನ ಮನಸ್ಸೊಳಗೆ ಅಂತ ಅದ್ಭುತವಾದಂಥ, ಅಗಮ್ಯವಾದಂಥ ಜ್ಞಾನೋದಯವನ್ನು ಮಾಡಿತ್ತು. ಈತನು ಶಾಪಗ್ರಸ್ತನಲ್ಲ, ದೇವರಿಂದ ರೂಪಿಸಲ್ಪಟ್ಟ ಅದ್ಭುತ ಮತ್ತು ಆಶ್ಚರ್ಯಕರವಾದಂಥ ಸೃಷ್ಟಿಯಾಗಿ, ಆಶ್ಚರ್ಯಕರವಾಗಿ ಸೃಷ್ಟಿಸಲ್ಪಟ್ಟ ಸೃಷ್ಟಿಯಾಗಿದೆ ಎಂಬುದಾಗಿ ತಿಳಿದುಕೊಂಡು ತನ್ನ ಮನಸ್ಸೊಳಗೆ ಆ ಸೋಲು, ಆ ನೋವು, ಆ ಶಾಪ, ಆ ಜನರು ಹೇಳಿರ್ತಕ್ಕಂಥ, ಜನರು ನೋಡಿರ್ತಕ್ಕಂಥ ಎಲ್ಲ ಜನರು ಏನೇನೋ ಅವನ ಬಗ್ಗೆ ಹೇಳಿದ ನಕಾರಾತ್ಮಕವಾದದ್ದು, ಶಾಪಾತ್ಮಕವಾದದ್ದು, ನಾಶಕರವಾದದ್ದು, ಇವನು ಶಾಪಗ್ರಸ್ತನೆಂಬುದಾಗಿ ಹೇಳಿದ್ದೆಲ್ಲ ಮಾತುಗಳೆಲ್ಲ ಒಂದೇ ಈ ವಾಕ್ಯದಿಂದ ಹೋಗಲಾಡಿಸಲ್ಪಟ್ಟಿತ್ತು. ಪ್ರೈಸ್ ಲಾರ್ಡ್. ಆವಾಗಿಂದ ಐ ಆಮ್ ಸ್ಪೆಷಲ್ ಕ್ರಿಯೇಷನ್ ಆಫ್ ಮೈ ಲಾರ್ಡ್. ಹಲ್ಲೆಲೂಯಾ. ಮೆಡಿಕಲ್ ಭಾಷೆಯಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವನಿಗೆ ಸ್ಪೆಷಲ್ ಕೇಸ್ ಅಂತ ಹೇಳ್ತಾರೆ. ಏನು ಕೇಳ್ತಾರೆ? ಸ್ಪೆಷಲ್ ಕೇಸ್. ಮೆಂಟಲಿ ರಿಟೈರ್ಡ್ ಅವರಿಗೂ ಕೂಡ ಸ್ಪೆಷಲ್ ಕೇಸ್ ಎಂಬುದಾಗಿ ಹೇಳ್ತಾರೆ. ಆದರೆ ಈತನು ಆವಾಗ ಅರ್ಥ ಆಯಿತು, ನಾನು ದೇವರ ದೃಷ್ಟಿಯಲ್ಲಿ ದೇವರು ನನ್ನನ್ನು ಸ್ಪೆಷಲ್ ಆಗಿ, ಅದ್ಭುತವಾಗಿ, ಆಶ್ಚರ್ಯವಾಗಿ ನನ್ನನ್ನು ರೂಪಿಸಿ ರಚಿಸಿದ್ದಾನೆ. ನನಗೆ ಗೊತ್ತಾಗಿಲ್ಲ ನಾನು ಇಂಥ ಆಶ್ಚರ್ಯವಾದಂಥ ದೇವರ ಸೃಷ್ಟಿ. ಐ ಆಮ್ ದ ವಂಡರ್ಫುಲ್ ಕ್ರಿಯೇಷನ್ ಆಫ್ ದ ಲಾರ್ಡ್. 7 ಅದ್ಭುತಗಳು, ತಾಜ್ ಮಹಲ್ ಮತ್ತು ಯೂಫಿಲ್ ಟವರ್, ಅದೇನೋ ಟವರ್ ಇದೆ, ಆ ಟವರನ್ನು, ಮತ್ತೊಂದು ಲಂಡನ್ನಲ್ಲಿರುವ ದೊಡ್ಡ ಟವರ್, ಮತ್ತು ಇಸ್ರಾಯೇಲ್ನಲ್ಲಿದ್ದ ಪಿರಾಮಿಡ್, ಇವೆಲ್ಲ 7 ಅದ್ಭುತಗಳು. ಆದರೆ 8ನೇ ಅದ್ಭುತ ಏನಂದರೆ ಮಾನವನು, ದೇವರಿಂದ ಸೃಷ್ಟಿಸಲ್ಪಟ್ಟಿರುವ ಮಾನವನು. ಯಾಕಂದರೆ ಇವೆಲ್ಲಗಳನ್ನು ಮಾಡಿದವನು ಯಾರು? ಮಾನವನು. ಅದಕ್ಕಾಗಿ ಮಾನವನ ಒಂದು ಅದ್ಭುತವಾದಂಥ ಸೃಷ್ಟಿ ಎಂಬುದಾಗಿ, ನಾನು ದೇವರಿಗೆ ಅದ್ಭುತವಾದಂಥ ಸೃಷ್ಟಿ ಎಂಬುದಾಗಿ ತಿಳಿದುಕೊಂಡು, ಅರಿತುಕೊಂಡು, ಅದನ್ನೇ ಧ್ಯಾನಿಸ್ತಾ, ಅದನ್ನೇ ಯೋಚಿಸ್ತಾ, ಅದರಲ್ಲಿ ಆನಂದಿಸ್ತಾ, ಅದರಲ್ಲಿ ಸಂತೋಷಿಸ್ತಾ, ಅಯ್ಯೋ ಕರ್ತನೇ ನಿನಗೆ ಸ್ತೋತ್ರ ಕರ್ತನೆ ಎಂಬುದಾಗಿ ದಾವೀದನು ಹೇಗೆ ಕರ್ತನನ್ನು ಕೊಂಡಾಡಿದನು, ಹಾಗೆ ಆತನು ಕೊಂಡಾಡಲು ಆರಂಭಿಸಿದ. ನನ್ನ ಪ್ರಥಮ ದಿನದಿಂದ ಹಿಡಿದುಕೊಂಡು ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಎಲ್ಲವೂ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ನಿನ್ನ ಯೋಜನೆಗಳು, ನಿನ್ನ ಚಿತ್ತವು, ನನ್ನ ಕುರಿತು ನಿನ್ನ ಸಂಕಲ್ಪವು ಎಷ್ಟೋ ಅಮೂಲ್ಯವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟೋ ರಮಣೀಯವಾಗಿದೆ, ಎಷ್ಟೋ ಸುಂದರವಾಗಿದೆ ಕರ್ತನೆ ಎಂಬುದಾಗಿ ತಿಳಿದುಕೊಂಡು ಈಗ ಆತನೊಂದು ಆತ್ಮವಿಶ್ವಾಸವನ್ನು, ಆತನ ಪ್ರತಿದಿನ ಬೈಬಲನ್ನು ಓದ್ತಾ 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 ಇದ್ಕೊಂಡು ಈ ಮಾತು ಆತನ ಜೀವನದಲ್ಲಿ ಒಂದು ದೊಡ್ಡ ಚೈತನ್ಯ ತಂದಿತ್ತು. ಆಗ ನಾವು ನೋಡ್ತೇವೆ ದೇವರ ಮಕ್ಕಳೇ, ವಿಶೇಷವಾಗಿ ಅದೇ ನಾವು ನೋಡ್ತೇವೆ, ನೀನು ಮಾಡುವ ಉಪಕಾರಗಳನ್ನು ಎನಿಸಲು ತಾಗಿದ್ರು ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವುಳ್ಳದಾಗಿದೆ, ಅವುಗಳು ಒಟ್ಟು ಅಸಂಖ್ಯವಾಗಿದೆ, ಲೆಕ್ಕವಿಲ್ಲದಷ್ಟು.
ಅವುಗಳನ್ನು ಲೆಕ್ಕಿಸೋದಾದ್ರೆ ಏನು ಸಮುದ್ರದ ಮರಳಕ್ಕಿಂತ ಹೆಚ್ಚಾಗಿದೆ. ನಾನು ಎಚ್ಚರವಾಗಲು ಮುಂಚಿನಂತೆ ನಿನ್ನ ಬಳಿಯಲ್ಲಿದ್ದೇನೆ. ನೀನು ಅಷ್ಟೆಲ್ಲ ಉಪಕಾರಗಳು ನನಗಾಗಿ ಬಂದಿದೆ. ಹೇ ಮೇರೆ ಮನ್ ಯೆಹೋವಾ ಕೋ ಧನ್ಯ ಧನ್ಯ ಕಹೋ, ಹೇ ಮೇರೆ ಮನ್ ಯೆಹೋವಾ ಕೋ ಧನ್ಯ ಧನ್ಯ ಕಹೋ, जो कुछ भी मुझ में है धन्य कहता रहे, जो कुछ भी मुझ में है धन्य कहते रहो, हे मेरे मन यहोवा को धन्य धन्य कहो, हे मेरे मन यहोवा को धन्य धन्य कहो. Praise the Lord Jesus. ನನ್ನ ಶರೀರದಲ್ಲಿರುವ ಎಲ್ಲ ಇಂದ್ರಿಯಗಳು ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡು. ನನ್ನಲ್ಲಿ ಏನೇನು ಇಂದ್ರಿಯಗಳು ಅವೆಲ್ಲಗಳು ಕರ್ತನೆ, ನನ್ನ ಕಾಲು ಗಿಡ್ಡಾಗಿದ್ರು ಕೂಡ ನಾನು ನಿನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ ಹೇಳಿಕೊಂಡು ಆತನು ಕೊಂಡಾಟ ಮಾಡ್ತಿರುವಾಗ ಆತನಿಗೆ ಕಂಡು ಬಂದಿದ್ದರೆ ನಾನು ದೇವರ ವಿಶೇಷವಾದಂಥ ಅದ್ಭುತವಾದಂಥ ಆಶ್ಚರ್ಯಕರವಾದಂಥ ಒಂದು ಸೃಷ್ಟಿಯಾಗಿದ್ದಾನೆ ಎಂಬ ಮನವರಿಕೆ ಆಗಿದ ಮೇಲೆ, ಒಂದು ಜ್ಞಾನೋದಯವಾದ ಮೇಲೆ, ಇನ್ನು ಎವ್ರಿ ಡೇ ಈಸ್ ಥಿಂಕಿಂಗ್ ಐ ಆಮ್ ಸ್ಪೆಷಲ್, ಐ ಆಮ್ ಸ್ಪೆಷಲ್, ಐ ಆಮ್ ಸ್ಪೆಷಲ್ ಎಂಬುದಾಗಿ. ಯಾರ್ಯಾರು ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ ನಾನು ಏನು ವಿಶೇಷ ಅಲ್ಲ, ನಾನು ವಿಕಲಾಂಗಿ, ನಾನು ಉಪಯೋಗ ಇಲ್ಲ, ನಾನು ಕೆಲಸಕ್ಕೆ ಬಾರದವನು, ನಾನು ಶಾಪಗ್ರಸ್ತನು, ನಾನು ಶಾಪಗ್ರಸ್ತನ ಎಂಬುದಾಗಿ ಅನೇಕ ಜನರು ಹೇಳಿದ್ರು ಎಂಬುದಾಗಿ ಅನೇಕ ಜನ ತಿಳ್ಕೊಳ್ತಾ ಇದ್ದೀರಾ. ಇವತ್ತು ನಿಮಗೆ ಶುಭವಾರ್ತೆ. ನೀನು ದೇವರ ಅತಿ ವಿಶೇಷವಾದಂಥ ಅದ್ಭುತವಾದಂಥ ಆಶ್ಚರ್ಯವಾದಂಥ ಸೃಷ್ಟಿಯಾಗಿದೆ ಎಂಬುದಾಗಿ ಕರ್ತನ ವಾಕ್ಯವು ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹೀಗೆ ಈ ಬಾಲಕನು ಈ ವಾಕ್ಯವನ್ನು ಓದ್ತಾ ಪ್ರಾರ್ಥನೆ ಮಾಡ್ತಾ ನಾನು ಸ್ಪೆಷಲ್ ಸೃಷ್ಟಿ ಎಂಬುದಾಗಿ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗ್ತಿರುವಾಗ ಈ ಬಾಲಕನಿಗೆ ಒಂದು ವಾಕ್ಯ ಆತನನ್ನು ಬಂದು ಅಪ್ಪಳಿಸಿತ್ತು. ಆ ವಾಕ್ಯ ಮತ್ತು ಬೇರೆ ಯಾವುದಲ್ಲ. ದಯಮಾಡಿ ಓದ್ಕೊಳ್ತೀರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಈ ವಾಕ್ಯ ಅನೇಕ ಸಾರಿ ಅರ್ಥವಾಗಲಿಲ್ಲ, ಆದರೆ ಇದು ರೋಗದ ಕುರಿತಲ್ಲ ನಾನು ಹೇಳೋದು. ಇವನಿಗೆ ರೋಗವಾಗಲಿಲ್ಲ, ಇವನು ಹುಟ್ಟುವಾಗಲೇ ಇವನ ಜನ್ಮವೇ ಒಂದು ಕುಳ್ಳನಾಗಿ ಹುಟ್ಟುಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಿಂದ ಓದ್ತಿರಿ. 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ರಿಂದ 10ವರೆಗೆ. ಇದಲ್ಲದೆ ಹೇರಳವಾದ ಪ್ರಕಟಣೆಗಳು ಮೂಲಕ ನಾನು ಮಿತಿ ಮೀರಿ ಈ ಕಾರಣದಿಂದಲೂ ನನಗೆ ಅಂದರೆ ಅಪೊಸ್ತಲನಾದ ಪೌಲ್ ಏನು ಹೇಳ್ತಾ ಇದ್ದಾನಂದ್ರೆ, ನಾನು ಬಹಳ ರಹಸ್ಯಗಳನ್ನು ತಿಳಿಸುವನು, ನನಗೆ ಬಹಳ ಜ್ಞಾನವು ತಿಳುವಳಿಕೆ ಇದೆ ಎಂಬ ಗರ್ವ ನನ್ನಲ್ಲಿ ಬರದಂತೆ ಬಹು ವಿಶೇಷವಾಗಿರುವುದರಿಂದ ನಾನು ನನ್ನನ್ನು ನಾನೇ ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ, ಒಂದು ಮುಳ್ಳು ನನ್ನ ಶರೀರದಲ್ಲಿ ನನ್ನನ್ನು ಚುಚ್ಚುತ್ತಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ನನ್ನಲ್ಲಿ ಗರ್ವ ಬರಬಾರದೆಂಬುದಾಗಿ ಹೆಚ್ಚಿಸಿಕೊಳ್ಳಬಾರದೆಂಬುದಾಗಿ ಈ ಮುಳ್ಳು ನನಗಿತ್ತು. ಈ ಪೀಡೆಯ ವಿಷಯದಲ್ಲಿ ಈ ಒಂದು ನನ್ನ ಶರೀರದಲ್ಲಿ ಒಂದು ಮುಳ್ಳಿದೆ. ಆ ಮುಳ್ಳಿನ ವಿಷಯದಲ್ಲಿ ದೇವರ ಹತ್ರ 3 ಸಾರಿ ಪ್ರಾರ್ಥನೆ ಮಾಡಿದೆ. ಆಗ ಮೊದಲನೇ ಸಾರಿ ಪ್ರಾರ್ಥನೆ ಮಾಡಿರುವಾಗ ಏನೂ ಉತ್ತರ ಬರಲಿಲ್ಲ. ಬಹಳಷ್ಟು ಆಶಾಭಂಗ ಪಟ್ಟಿದ್ದಾನೆ, ಆದರೆ ಬಿಡಲಿಲ್ಲ. ಅಪೊಸ್ತಲನಾದ 2ನೇ ಸಾರಿ ಮತ್ತು ಪಟ್ಟು ಹಿಡಿದು ಪ್ರಾರ್ಥನೆ ಮಾಡಲು ಸ್ಟಾರ್ಟ್ ಮಾಡಿದ್ದಾನೆ. ಬಿಡಲಿಲ್ಲ, ಪಟ್ಟು ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಿಡದೆ ದೇವರೇ ನನಗೆ ಉತ್ತರ ಕೊಡು, ನಾನು ಕರ್ತನೆ ಈ ಪೀಡೆಯಿಂದ ನನ್ನ ಬಿಡಿಸು, ನನ್ನ ಶರೀರದಲ್ಲಿ ಒಂದು ಮುಳ್ಳಿದೆ ಎಂಬುದಾಗಿ ಹೇಳಿಕೊಂಡು ಆಮೇಲೆ 3ನೇ ಸಾರಿ ಬಹು ಪ್ರಾರ್ಥನೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಿರುವಾಗ ಪ್ರಾರ್ಥನೆ, ಆಗ ದೇವರು ದರ್ಶನ ಕೊಟ್ಟು ಅಪೊಸ್ತಲನಾದ ಪೌಲಿಗೆ ಹೇಳ್ತಾ ಇದ್ದಾನೆ, ಇಗೋ
ನನ್ನ ಕೃಪೆ ನಿನಗೆ ಸಾಕು. ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ಟು ಮೇಕ್ ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್. ಮೈ ಪವರ್ ವಿಲ್ ಮ್ಯಾನಿಫೆಸ್ಟ್ ಫಾರ್ ಯು. ನನ್ನ ಸಾಮರ್ಥ್ಯ ಅಂದರೆ ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣ ಸಾಧಕವಾಗಿ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಿನ್ನೊಳಗೆ ನಾನು ಇಟ್ಟಿದ್ದೇನೆ. ನನ್ನ ಕೃಪೆ ನಿನಗೆ ಸಾಕು. ಪ್ರೈಸ್ ದ ಲಾರ್ಡ್ ಜೀಸಸ್. ಇದನ್ನು ಓದಿದ ಕೂಡಲೇ ಅರೆ ನಾನು ಉದ್ದು ಬೆಳಿತೇನೆ, ನಾನು ಗುಣವಾಗ್ತೇನೆ ಅಂತಾರೆ. ನಾನು ನೋಡಿದರೆ ನನಗೆ ರೋಗನೇ ಅಲ್ಲ, ಇದು ಏನಲ್ಲ, ಇದು ನನಗೆ ರೋಗನೇ ಅಲ್ಲ, ಇದು ನಾನು ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ಅದ್ಭುತ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ ಈ ವಿಕಲಾಂಗಿ 3 ಅಡಿ 7 ಇಂಚ್ ಎತ್ತರ ಇರತಕ್ಕಂಥ ಈ ಭರತ್ ಸಮ್ರಾಟ್ ಎಂಬವನು ಈ ವಾಕ್ಯವನ್ನು ಓದಿದ್ಕೊಳ್ಳಿ. ಅರೆ ನನ್ನ ಸಮಸ್ಯೆ ಅಲ್ಲ ಅದು ನಾನು ಸ್ಪೆಷಲ್ ಆಗಿದ್ದೇನೆ ಎಂಬುದಾಗಿ ತೋರಿಸ್ಕೊಡೋದಲ್ಲದೆ ಪ್ರಾರ್ಥನೆ ಮಾಡ್ತಿರುವಾಗ, ಇಗೋ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣ ಸಾಧಕವಾಗಿರ್ತದೆ. ಇದನ್ನು ನೆನಪಿನಲ್ಲಿಟ್ಕೊಂಡು ಪ್ರತಿದಿನ ಬೈಬಲ್ ಓದ್ತಾ, ಬೈಬಲಿಂದ ಅನೇಕ ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾ, ತಾನು ಶಾಪದಿಂದ ಮುಕ್ತನಾದನು, ಯೇಸು ಕ್ರಿಸ್ತನು ಶಾಪದಿಂದ ಮುಕ್ತಪಡಿಸಿದನು ಎಂಬುದಾಗಿ ಅದನ್ನು ತಿಳಿದುಕೊಂಡನು. ಅದರ ನಂತರ ನಾನು ದೇವರಿಗೆ ಅದ್ಭುತವಾದಂಥ ಆಶ್ಚರ್ಯವಾದಂಥ ಸೃಷ್ಟಿಯಾಗಿದ್ದೇನೆ, ಆಗ ಸ್ಪೆಷಲ್ ಕ್ರಿಯೇಷನ್ ಎಂಬುದಾಗಿ ಅದು ಮನವರಿಕೆ ಆಯಿತು. ಆತನ ಆತ್ಮವಿಶ್ವಾಸ, ಇನ್ನೂ ಸಾಮರ್ಥ್ಯ, ಧೈರ್ಯ ಇವೆಲ್ಲ ಪಡ್ಕೊಂಡು ಯೇಸು ಕ್ರಿಸ್ತನನ್ನು ಮನಸ್ಸೊಳಗೆ ಸ್ವೀಕರಿಸಿರುವುದರಿಂದ, ಯೇಸು ಕ್ರಿಸ್ತನನ್ನು ಮನಸ್ಸೊಳಗೆ ಅಂಗೀಕರಿಸುವುದರಿಂದ ಆತನಿಗೆ ಇಂಥ ಆತ್ಮವಿಶ್ವಾಸ, ಧೈರ್ಯ, ಸಾಮರ್ಥ್ಯ, ತಾನು ಸ್ಪೆಷಲ್ ಆಗಿದ್ದಾನಂತೇಳಿ ಈ ವಾಕ್ಯದಿಂದ ಆತನ ಮನಸ್ಸೊಳಗೆ ಆ ಸತ್ಯವು ಸ್ಥಾಪಿಸ. ಮೊದಲು ಸತ್ಯ ಗೊತ್ತಿರಲಿಲ್ಲಾಗಿತ್ತು ಅವನಿಗೆ. ಏನು ಗೊತ್ತಿಲ್ಲ? ಇದು ಸತ್ಯ ಗೊತ್ತಿರಲಾಗಿತ್ತು ಅವನಿಗೆ. ನಾನು ದೇವರ ಅದ್ಭುತವಾದಂಥ ಸೃಷ್ಟಿ ಅಂತೇಳಿ ಅವನಿಗೆ ಗೊತ್ತಿಲ್ಲಾಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಾರಲ್ವಿಯಾ? ಆದರೆ ಸತ್ಯವು ತಿಳಿದುಕೊಂಡ್ರೆ ಆ ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಅವನ ಮನಸ್ಸೊಳಗಿರತಕ್ಕಂಥ ಅಂಧವಿಶ್ವಾಸ, ಆ ದುಷ್ಟವಿಶ್ವಾಸ, ಮೂಢನಂಬಿಕೆ, ಜನರು ಹೇಳಿದ್ದು, ಜನರೆಲ್ಲ ನೀನು ಶಾಪಗ್ರಸ್ತನು, ನೀನು ಉಪಯೋಗ ಇಲ್ಲ, ನೀನು ಕೆಲಸಕ್ಕೆ ಬಾರದಿಲ್ಲ ಅನ್ನತಕ್ಕಂಥ, ನಿನ್ನ ಮಗುವನ್ನು ಕೊಂದಾಗ್ಬಿಡ್ರಿ ಎಂಬುದಾಗಿ ತಂದೆ ತಾಯಿಗಳಿಗೆ ಹೇಳಿದ್ದನ್ನು, ಈ ಮಗುನ ಇಟ್ಕೊಂಡ್ರೆ ನಿಮಗೆ ಶಾಪ, ಇವೆಲ್ಲ ಮಾತುಗಳು ಅವನನ್ನು ಕುಕ್ಕುತ್ತಿರ್ತಕ್ಕಂಥ, ಅವನನ್ನು ಕೊಲ್ತಿರ್ತಕ್ಕಂಥ, ಪ್ರತಿದಿನ ತಿವಿತಿರ್ತಕ್ಕಂಥ ಮಾತುಗಳಿಂದ ಮುಕ್ತನಾಗಿ ಐ ಆಮ್ ದ ವಂಡರ್ಫುಲ್ ಕ್ರಿಯೇಷನ್ ಅಂಡ್ ಮಾರ್ವಲಸ್ ಕ್ರಿಯೇಷನ್ ಆಫ್ ಮೈ ಲಾರ್ಡ್ ಎಂಬುದಾಗಿ ಆತನ ದೇವರನ್ನು ಕೊಂಡಾಡ್ತಾ ತನ್ನ ಜೀವನವನ್ನು ಸಾಗಿಸಿಕೊಂಡ. ಅದೇ ಮನಕಾಲಿಲ್ಲದೆ ಹಾಗೆ ನಡ್ಕೊಳ್ತಾ ತನ್ನ ಜೀವನವನ್ನು ಸಾಗಿಸಿಕೊಂಡ. ತನ್ನ ಕಾಲೇಜ್ಗಳಲ್ಲಿ ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗ್ತಾ, ಉತ್ತೀರ್ಣರಾಗ್ತಾ, ನನ್ನ ಪ್ರಿಯ ಸಹೋದರಿ ಯಾವ ಶಾಪವೆಂದರೋ ಆ ಮಗು ಹಲ್ಲೆಲೂಯಾ ಇವತ್ತು ವಿಶ್ವದಲ್ಲಿ ಅನೇಕ ಶಾಪಗ್ರಸ್ತರಿಂದ ಅನಿಸಿಕೊಂಡಿದ್ದವರು, ಪೋಲಿ ಹುಡುಗರು, ಪೋಖ್ರಿ ಹುಡುಗರು ಮತ್ತು ಆತನ ಸಾಕ್ಷಿಯನ್ನು ಕೇಳಿ, ಆತನ ಸ್ಟೋರಿಯನ್ನು ಕೇಳಿ ಅನೇಕ ಜನ ಲೈಫ್ ಚೇಂಜ್ ಆಗಿ ಸ್ಫೂರ್ತಿಯನ್ನು ಹೊಂದಿಕೊಂಡು ಈಗ ಸ್ಪೆಷಲ್ ಭರತ್ ಸಮ್ರಾಟ್ ಆಗಿ ಆತನು ಅಮೆರಿಕ ದೇಶದಲ್ಲಿ ಪೈಪ್ಲೈನ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ, ಎಂಥ ಡಿಗ್ರಿ? ಮಾಸ್ಟರ್ ಪದವಿಯನ್ನು ಪಡ್ಕೊಂಡು ಒಂದು ಪದವೀಧರನಾಗಿ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿ, ಉತ್ತೀರ್ಣನಾಗಿ, ಒಳ್ಳೆಯ ಉದ್ಯೋಗದಲ್ಲಿ ಅಮೆರಿಕ ದೇಶದಲ್ಲಿ ಇದ್ಕೊಂಡು ಉದ್ಯೋಗ ಮಾಡ್ತಾ ಇದ್ದಾನೆ. ಲಕ್ಷಾಂತರ ರೂಪಾಯಿ ಸಂಬಳವನ್ನು ಗಳಿಸ್ತಾ ಇದ್ದಾನೆ. ಯಾವನು ಶಾಪಗ್ರಸ್ತನೋ, ಯಾವನು ಉಪಯೋಗ ಇಲ್ಲವೋ, ಯಾವನು ವಿಕಲಾಂಗಿ, ಅಂಗವಿಕಲಿ ಎಂಬುದಾಗಿ ಎಲ್ಲ ಜನರು ಅವನನ್ನು ತುಚ್ಛವಾಗಿ, ನೀಚವಾಗಿ ಮತ್ತು ಶಾಪಗ್ರಸ್ತನೆಂದು ಹೇಳಿದ್ರು, ಅವರೇ ಇವತ್ತು ಮೂಢನಂಬಿಕೆಯಿಂದ ತುಂಬಿರ್ತಕ್ಕಂಥ ಪೂರ್ವಜನ್ಮದ ಶಾಪ ಎಂಬುದಾಗಿ ಹೇಳಿಕೊಂಡಿದ್ದವರಿಗೆ ಜಬರ್ದಸ್ತ್ ಉತ್ತರವಾಗಿ ಬಿಟ್ಟಿದ್ದಾನೆ ಅವನು. ಹಲ್ಲೆಲೂಯಾ, ಜಬರ್ದಸ್ತ್ ಉತ್ತರವಾಗಿದ್ದಾನೆ. ಈಗ ಪ್ರಪಂಚದ ವ್ಯಾಪ್ತಿಯಲ್ಲಿ ಆತನು ಅನೇಕ ಜನರಿಗೆ ತನ್ನ ಚಾನಲ್ಗಳ ಮೂಲಕವಾಗಿ ಅಥವಾ ವಿದೇಶದಲ್ಲಿರ್ತಕ್ಕಂಥ ನ್ಯೂಸ್ ಚಾನೆಲ್ಗಳ ಮೂಲಕವಾಗಿ ಆತನು ತನ್ನ ಸಾಕ್ಷಿಯನ್ನು ಸಾರ್ತಾ ಇದ್ದಾನೆ. ಈಗೋ ನಾನು ವಿಕಲಾಂಗಿ ಎಂಬುದಾಗಿ ತಿಳ್ಕೊಂಡಿದ್ದೇನೆ, ನನಗೆ ಬೈಬಲ್ ಹೇಳಿತ್ತು, ಯೇಸು ನನಗೆ ಹೇಳಿದ್ದಾನೆ, ಯು ಆರ್ ದ ವಂಡರ್ಫುಲ್ ಕ್ರಿಯೇಷನ್ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ತದನಂತರ ಅವನ ಜೀವನದಲ್ಲಿ ಆ ಕಾಲೇಜಿಂದಲೇ ಒಂದು ನೂತನವಾದಂಥ ಸಾಮರ್ಥ್ಯ, ನೂತನವಾದಂಥ ಆತ್ಮವಿಶ್ವಾಸ. ಆತನು ಕಾರು ಓಡಿಸೋದನ್ನು ಕಳಿಸಿದ್ದಾನೆ. ಕಾಲು ನೋಡಿದ್ರೆ ಇಷ್ಟೇ ಇದಾವೆ ಪಾಪ, ಮೈ ನೋಡಿದ್ರೆ ಇಲ್ಲಿಂದ ನಡೆದಿಂದ ಇದು ದೊಡ್ಡದಿದೆ, 3 ಅಡಿ 7 ಇಂಚು. ಕಾಲು ಲೆಕ್ಕ ಮಾಡಿದರೆ ಕನಿಷ್ಠ 1 ಅಡಿ ಇರ್ಬೋದು. ಅವನ ಮೇಲಿನ ಎಲ್ಲ ಆತನು 3 ಅಡಿ 7 ಇಂಚಿನ ಎತ್ತರ ಇದೆ. ಆತನು ಕಾರು ಓಡಿಸ್ತಾ ಇದ್ದಾನೀಗ. ಆ ಭರತ್ ಸಮ್ರಾಟ್ ಎಂಬ ಆ ಕುಳ್ಳ ವ್ಯಕ್ತಿ
ಸ್ಕೈ ಡೈವಿಂಗ್ ಮಾಡ್ತಾನೆ. ಸ್ಕೈ ಅಂದರೆ ಆಕಾಶದಿಂದ ಜಿಗಿದು ಹಾರಿ ಬರುವುದು ಪ್ಯಾರಾಚೂಟಿಂದ. ಅಷ್ಟೇ ಅಲ್ಲದೆ ಐಸ್ ಪ್ರದೇಶಗಳಲ್ಲಿ ಸ್ಕೇಟಿಂಗ್ ಅಂದರೆ ಐಸ್ ಪ್ರದೇಶದಲ್ಲಿ ಸ್ಕೇಟಿಂಗ್ ಸವಾರಿಯನ್ನು ಮಾಡ್ತಕ್ಕಂಥವನು. ವಿಶ್ವದ ಒಂದು ದಾಖಲೆಯನ್ನು ಸ್ಥಾಪಿಸಿದ್ದಾನೆ. ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಎತ್ತರವಾದಂಥ 19,400 ಚಿಲ್ಲರ್ ಅಡಿ ಎತ್ತರ ಬೆಟ್ಟವನ್ನು ಏರಿ ನಮ್ಮ ದೇಶದ ಧ್ವಜವನ್ನು ಏರಿಸಿ ಸಾಧಕನಾಗಿ ಒಂದು ದಾಖಲೆಯನ್ನು ಸೃಷ್ಟಿಸಿದ್ದಾನೆ. ಇದೇ ಭರತ್ ಸಮ್ರಾಟ್. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಭರತ್ ಸಮ್ರಾಟ್ ಅಷ್ಟೇ ಅಲ್ಲದೆ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ಪೈಪ್ಲೈನ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ವಿದೇಶದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಗಳಿಸುತ್ತಾ ಕರ್ತನಾದ ಯೇಸುಗೆ ಸಾಕ್ಷಿಯಾಗಿದ್ದಾನೆ. ಈಗ ಆತನನ್ನು ಆ ಕುಳ್ಳನಾಗಿರ್ತಕ್ಕಂಥ ಆ ಒಂದು ಅಂಗವಿಕಲ ಎಂಬುದಾಗಿ ಭಾವಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಈಗ ಅನೇಕ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಕರೆಸಿ ಆತನಿಗೆ ಯವನಸ್ಥರಿಗೆ ಪ್ರೇರಣೆ ಕೊಡ್ತಕ್ಕಂಥ, ಯವನಸ್ಥರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಭಾಷಣಗಾರನಾಗಿ ಈಗ ಪ್ರಖ್ಯಾತಗೊಳ್ಳುತ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾರು ಮಂದಮತಿ ಆಗುತ್ತಾನೆ, ಅವನು ನಡಿಲಿಕ್ಕೆ ಬರೋದಿಲ್ಲ, ಮೆಂಟಲ್ ರಿಟಾರ್ಡ್ ಆಗ್ತಾನೆ, ಇವನು ನಡಿಲಿಕ್ಕೆ ಆಗೋದಿಲ್ಲ ಅಂದರೆ ವೈದ್ಯರು ಹೇಳಿದ್ರು. ಆದರೆ ಅವನು ಈಗ ಅನೇಕ ಮಂದಮತಿಯಲ್ಲಿ ಇರ್ತಕ್ಕಂಥವರಿಗೆ, ಮೂರ್ಖರಿಗೆ, ಪಟ್ಟಿಂಗರಿಗೆ, ಪೋಲಿ ಹುಡುಗರಿಗೆ, ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಕೈಬಿಟ್ಟವರಿಗೆ, ಆಶಾಭಂಗ ಪಟ್ಟಿದವರಿಗೆ ಆಶಾ ಕಿರಣಗಳನ್ನು ಉದಯಿಸುವ ಸಂದೇಶವನ್ನು ಕೊಡ್ತಕ್ಕಂಥ, ಸ್ಫೂರ್ತಿ ಕೊಡ್ತಕ್ಕಂಥ ಭಾಷಣಗಾರನಾಗಿ ಅನೇಕ ಜನರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾನೆ. ಯಾರು ಮನೆಗೆ ಶಾಪವೆಂದು ಹೇಳಿದಾನೆ, ಅವನೀಗ ವಿಶ್ವದ ಅನೇಕ ಯುವಕರಿಗೆ ಸ್ಫೂರ್ತಿ, ಆಶೀರ್ವಾದವಾಗಿ ಮಾರ್ಪಾಟವಾದನು. ಯಾಕಂದ್ರೆ ಕ್ರಿಸ್ತ ಯೇಸು ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳನ್ನು ಶಿಲುಬೆಯಲ್ಲಿ ಹೊತ್ತಿದ್ದು ಎಷ್ಟು ನಿಜವೋ ಅವನು ಆಶೀರ್ವದಿಸಲ್ಪಟ್ಟಿದ್ದು ಕೂಡ ಅಷ್ಟೇ ನಿಜ. ಗಂಭೀರವಾಗಿರ್ತಿರಲ್ವಯ್ಯ, ಮನಪುರಗೊಂಡಿರ್ತಿರಲ್ವಯ್ಯ. ಈಗ ಹೇಳಿ, ವಾಕ್ಯದಲ್ಲಿರುವ ಸತ್ಯ ಅವನ ಜೀವನವನ್ನು ರೂಪಿಸಿ ಅವನನ್ನು ಒಂದು ಒಳ್ಳೆ ಅದ್ಭುತವಾದಂಥ ವ್ಯಕ್ತಿಯಾಗಿ ರೂಪಿಸಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ನಾವೆಲ್ಲರೂ ಈ ವಚನಗಳನ್ನು ನೆನಪಿಟ್ಟುಕೊಂಡು, ನನ್ನ ಪ್ರಿಯ ಸಹೋದರ ದೇವರು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಯಾಕಂದರೆ ನೀವು ನಿಜವಾಗಲೂ ಈ ವಾಕ್ಯದಲ್ಲಿರ್ತಕ್ಕಂಥ ಸತ್ಯವನ್ನು ಇವತ್ತು ನೀವು ಇನ್ನೂ ವಿಧವಾಗಿ ತಗೋ. ಯಾಕಂದರೆ ಅಲ್ಲಿ ಭಾಳ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರದಿರುವಾಗ ನಾವು ಆಶಾಭಂಗ ಪಟ್ಟಿರ್ತೀವಿ. ಇಲ್ಲ, ಉತ್ತರ ಬರದಿದ್ರು ಖಂಡಿತವಾಗಿ ದೇವರು ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಸಹ ಪರಿಪೂರ್ಣ ಸಾಧಕವಾಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. अगर मौत का डर सताए तुम्हें, शूली पर तू गौर कर. अगर मौत का डर सताए तुम्हें, शूली पर तू गौर कर. यीशु ने मौत को जीत लिया है, उन पर तू विश्वास कर. राहों में कांटे अगर हो, रुकना नहीं, चलते जाना. यीशु तेरे साथ है, ये तू विश्वास करना. संसार के अंत तक वो तेरे साथ है. राहों में कांटे अगर हो, रुकना नहीं, चलते जाना. यीशु तेरे साथ है, ये तू विश्वास करना. संसार के अंत तक वो तेरे साथ है. आंधी आने दो, आने दो तूफान. आंधी आने दो, आने दो तूफान. ओ नैया क्या डूबेगी जिसमें है यीशु महान. राहों में कांटे अगर हो, रुकना नहीं, चलते जाना. यीशु तेरे साथ है,
ये तू विश्वास करना संसार के अंत तक ओ तेरे साथ है. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕುಳ್ಳನಾಗಿ ಹುಟ್ಟಿರ್ತಕ್ಕಂಥ ಈ ಮಗನು ಈಗ ವಿಶ್ವದಲ್ಲಿ ಅನೇಕ ಯವನಸ್ಥರಿಗೆ, ಪ್ರಾಯಸ್ಥರಿಗೆ, ಮನಸ್ಸೋತ್ ಹೋಗಿದ್ದವರಿಗೆ, ಆಶಾಭಂಗಪಟ್ಟವರಿಗೆ ಆಶಾ ಕಿರಣವನ್ನು ಉದಯಿಸತಕ್ಕಂಥ ಭಾಷಣಗಾರನಾಗಿ, ಒಂದು ಸ್ಪೀಕರ್ ಆಗಿ, ಒಂದು ಭಾಷಣಗಾರನಾಗಿ ಖ್ಯಾತವನ್ನು ಪಡಿತಾ ಇದ್ದಾನೆ. ಅನೇಕ ಜನರಿಗೆ ಧೈರ್ಯ ಸಾಮರ್ಥ್ಯವನ್ನು ತುಂಬುತ್ತಾ ಇದ್ದಾನೆ. ಯಾರ್ಯಾರು ತನ್ನ ದೇಹದ ಕುರಿತು, ಅಂಗವಿಕಲವಾಗಿರುವವರ ಕುರಿತು ಮತ್ತು ಬಲಹೀನರಾಗಿರ್ತಕ್ಕಂಥ ಕುರಿತು ಮತ್ತು ಕೆಲಸಕ್ಕೆ ಬಾರದಂಥವರಾಗಿ ಕುರಿತು, ತನ್ನ ವಿಕಾರ ಸ್ವರೂಪದ ಕುರಿತು ಯಾರ್ಯಾರು ಸೋತ್ ಹೋಗಿದ್ದಾರೋ ಅವರೆಲ್ಲರಿಗೆ ಸಾಮರ್ಥ್ಯ, ಧೈರ್ಯ, ಆನಂದ, ಹರ್ಷ, ಆತ್ಮವಿಶ್ವಾಸ ತುಂಬತಕ್ಕಂಥ ಭಾಷಣಗಾರನಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದರೆ ಅದು ಕೊನೆಗೆ ಹೇಳ್ತಾ ಇದ್ದಾನೆ, ಇದಕ್ಕೆಲ್ಲ ಕಾರಣ ಯಾರೆಂಬುದಾಗಿ ಹೇಳಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣ, ಆತನ ನುಡಿಗಳೇ, ಆತನ ವಾಕ್ಯವೇ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಕ್ಕಿಂತಲೂ ನನಗೆ ಅಮೂಲ್ಯವಾಗಿದೆ, ನನಗೆ ಪ್ರಿಯವಾಗಿದೆ. ಇವುಗಳು ನನ್ನ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಕಳಿಸೋ. ಅದು ಹೇಳ್ತಾನೆ, ನನಗೆ ಆಪತ್ತು ಉಂಟಾಗಿದ್ದೆ ನನ್ನ ಮೇಲುಗಾಗಿ ಎಂಬುದಾಗಿ ಯಾವಾಗ ಗೊತ್ತಾಯ್ತಂದ್ರೆ, ಇದರ ನಿಮಿತ್ತ ನಿನ್ನ ಧರ್ಮಶಾಸ್ತ್ರ, ನಿನ್ನ ನ್ಯಾಯ ಪ್ರಮಾಣವನ್ನು ನಾನು ಕಲಿತುಕೊಂಡಿದ್ದೆ. ಜ್ಞಾನೋಕ್ತಿ ಕೀರ್ತನೆ 119:72 70ನೇ ವಚನ ಇರ್ಬೋದು. ಕೀರ್ತನೆ 100. ಈ ಸಂಕಟಗಳು ಯಾಕೆ ಆಗಿದೆ ಎಂಬುದಾಗಿ, ಈ ನನಗೆ ನಡೆದಿರ್ತಕ್ಕಂಥ ಓತ್ರ ಕನ್ನಡದಲ್ಲಿ 19:70 ಬಹಳ ಸಂತೋಷವಾದ ಕಮಾನ್ ಪ್ರೈಸ್ ಲಾರ್ಡ್ ಜೀಸಸ್. ಓಕೆ ರೈಟ್. 71ನೇ ವಚನ. ಇಟ್ ಈಸ್ ಗುಡ್ ಫಾರ್ ಮೀ ದಟ್ ಐ ಹ್ಯಾವ್ ಬೀನ್ ಅಫ್ಲಿಕ್ಟೆಡ್, ದಟ್ ಐ ಮೇ ಲರ್ನ್ ಯುವರ್ ಸ್ಟ್ಯಾಟ್ಯೂಟ್ಸ್. ಕಷ್ಟಾನುಭವ, ನನಗೆ ಬಂದಿರತಕ್ಕಂಥ ಈ ಕಷ್ಟಾನುಭವ ನನಗೆ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ನಾನು ಕಲಿತುಕೊಂಡೆನು. ನೀನು ಉಸಿರಿದ್ದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿವೆ. ಈಗ ಈ ದೇವರ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ಅವನ ಜೀವನದಲ್ಲಿ ಸಮೃದ್ಧಿ, ಅಭಿವೃದ್ಧಿ, ತ್ರಾಣ, ಆತ್ಮವಿಶ್ವಾಸ ಅಲ್ಲದೆ ಅವನು ಏನು ಇಲ್ಲ, ಕೆಲಸಕ್ಕೆ ಬಾರದ ಶಾಪಗ್ರಸ್ತರು ಅಂದುಕೊಂಡಿದ್ದವನು ಈಗ ವಿಶ್ವದಲ್ಲಿ ಅನೇಕ ಯುವಕರಿಗೆ ಆಶೀರ್ವಾದವಾಗಿ, ಅನೇಕ ಯುವಕರಿಗೆ ಸ್ಫೂರ್ತಿ ಕೊಡ್ತಕ್ಕಂಥನಾಗಿ, ಅನೇಕ ಯುವಕರಿಗೆ ಬಲ ಸಾಮರ್ಥ್ಯ ತುಂಬತಕ್ಕಂಥನಾಗಿ, ಬಲ ಸಾಮರ್ಥ್ಯದ ಅನುಗ್ರಹಿಸತಕ್ಕಂಥನಾಗಿ, ಬಲ ಸಾಮರ್ಥ್ಯ, ಆತ್ಮವಿಶ್ವಾಸ ತುಂಬತಕ್ಕಂಥ ಭಾಷಣಗಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅಷ್ಟೇ ಅಲ್ಲದೆ ಅವನು ವಿದೇಶದಲ್ಲಿ ಬಹಳ ದೊಡ್ಡ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರುವುದರಿಂದ ಆತನಿಗೆ ವಿದೇಶದಲ್ಲಿ ಒಳ್ಳೆ ಲಕ್ಷಾಂತರ ರೂಪಾಯಿ ಸಂಬಳದ ಉದ್ಯೋಗವು ಆತನಿಗೆ ಅನುಗ್ರಹಿಸಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರನ್ನು ಅಂಗವಿಕಲನು, ಯಾರು ಶಾಪಗ್ರಸ್ತನೆಂಬುದಾಗಿ ಜನರು ಹೇಳಿದ್ರು, ಅವನೇ ಈಗ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಾಟವಾಗಿದ್ದಾನೆ. ನನ್ನ ಕಷ್ಟಾನುಭವಗಳು ನನಗೆ ಹಿತಕರವಾಯಿತು, ಅದರಿಂದ ನಿನ್ನ ನ್ಯಾಯ ಪ್ರಮಾಣಗಳನ್ನು ನಾನು ಕಲಿತುಕೊಂಡಿದ್ದೇನೆ, ಈ ವಾಕ್ಯವನ್ನು ಕಲಿತುಕೊಂಡಿದ್ದೇನೆ, ಅದು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೆ ಬಹುಪ್ರಿಯವಾಗಿವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬದುಕುತ್ತಿರುವ ಜೀವನದಲ್ಲಿ ಕೂಡ ಗ್ಲೋರಿಯಸ್ ಲೈಫ್, ಮಹಿಮಾ ಜೀವನವನ್ನು, ಅವನು ಕುಳ್ಳನಾಗಿದ್ರು 19,400 ಚಿಲ್ಲರ್ ಅಡಿ ಎತ್ತರ ಬೆಟ್ಟವನ್ನು ಏರಿ ಒಂದು ದಾಖಲೆಯನ್ನು ಸೃಷ್ಟಿಸಿದ್ದಾನೆ. ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾನೆ, ಕರ್ತನಾದ ನಾಮಕ್ಕೆ ಮಹಿಮೆ ತಂದಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ ಇದೆಯಾ? ನಮ್ಮ ಮೂಲಕವಾಗಿ ಅನೇಕರಿಗೆ ಲಾಭದಾಯಕವಾಗಿದ್ದೇವೆ, ನಾವು ಅನೇಕರಿಗೆ ಸಹಾಯಕರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ದೇವರು ಕೊಟ್ಟಿರುವ ಈ ಒಂದು ಅಮೂಲ್ಯವಾದಂಥ ಜೀವನವನ್ನು ವ್ಯರ್ಥವಾಗಿ ನಾಶ ಮಾಡದೆ ನಮ್ಮನ್ನು ನಾವು ಅರಿತುಕೊಳ್ಳೋಣ, ನಮ್ಮನ್ನು ನಾವು ಗುರುತಿಸಿಕೊಳ್ಳೋಣ, ನಮ್ಮನ್ನು ಅರ್ಥ ಮಾಡಿಕೊಳ್ಳೋಣ. ಈ ದೇವರ ವಾಕ್ಯವನ್ನು ಓದೋದ್ರ ಮೂಲಕವಾಗಿ, ಈ ಸಂದೇಶಗಳು ಕೇಳೋದ್ರ ಮೂಲಕವಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಸಮೃದ್ಧಿ, ಅಭಿವೃದ್ಧಿ, ಐಶ್ವರ್ಯ ಬರಲಿ ಎಂಬ ನನ್ನ ಹಾರೈಕೆ. ಕಣ್ಣ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಮಾತುಗಳನ್ನು ನಾವು ಎಷ್ಟೋ ಅದ್ಭುತವಾಗಿ ತಿಳಿದುಕೊಂಡಿತ್ತು ರಾಜ. ಇವತ್ತು ನಿನ್ನ ವಾಕ್ಯಗಳಿಂದ ರಾಜ ನಮ್ಮನ್ನು ಬದುಕುತ್ತಿರುವ ಜೀವನದಲ್ಲಿ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ,
ಆರೋಗ್ಯಗಳಷ್ಟೇ ಅಲ್ಲದೆ ಕರ್ತನೆ ವೈಭವವುಳ್ಳ ಮಹಿಮಾಭರಿತವಾದಂಥ ಜೀವನವನ್ನು ನಮ್ಮನ್ನು ಮಾಡಿದ ಕರ್ತನೆ. ಹೌದು ಕರ್ತನೆ, ಈ ವಿಕಲಾಂಗಿ ಎಂಬುದಾಗಿ ಅಂದುಕೊಂಡಿದ್ದವನು ಅವನು ವಿಕಲಾಂಗಿ ಅಲ್ಲ, ಅವನು ದೇವರ ಸರ್ವಶ್ರೇಷ್ಠವಾದಂಥ ಸೃಷ್ಟಿ ಎಂಬುದಾಗಿ ದೇವರ ವಾಕ್ಯದಿಂದ ಅವನಿಗೆ ಮನವರಿಕೆ ಆಗಿರುವಾಗ ಅವನು ಸಂಪೂರ್ಣವಾಗಿ ಮಾರ್ಪಾಟವಾಗಿ, ಗಂಭೀರವಾಗಿರ್ತಿರಲ್ವಯ್ಯ, ಸಂಪೂರ್ಣವಾಗಿ ಮಾರ್ಪಾಟವಾಗಿ ಆ ಜ್ಞಾನೋದಯವು ಅವನ ಜೀವನದಲ್ಲಿ ಒಂದು ಆಶಾಕಿರಣವನ್ನು ಉದಿಸಿ ಅವನ ಜೀವನವನ್ನು ರೂಪಿಸಿ ಅತ್ಯಂತ ಸಾಧಕನಾಗಿ, ಅತ್ಯಂತ ದೊಡ್ಡ ವಿದ್ಯಾವಂತನಾಗಿ, ಅತ್ಯಂತ ದೊಡ್ಡ ಉದ್ಯೋಗಸ್ಥನಾಗಿ, ಅತ್ಯಂತ ದೊಡ್ಡ ಬೆಟ್ಟವನ್ನು ಏರಿ ದಾಖಲೆಯನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಅದ್ಭುತ ಸೃಷ್ಟಿ ಆಗಿದೆ ಎಂಬುದಾಗಿ ಬೈಬಲಲ್ಲಿ ಹೇಳಿರ್ತಕ್ಕಂಥ ವಾಕ್ಯವು, ಯೇಸು ದೇವರು ಹೇಳಿರ್ತಕ್ಕಂಥ, ಕರ್ತನಾದ ಯೆಹೋವನು ಹೇಳಿರ್ತಕ್ಕಂಥ ವಾಕ್ಯವು ಅಕ್ಷರ ಸಹಿತವಾಗಿ ಭರತ್ ಸಮ್ರಾಟನ ಜೀವನದಲ್ಲಿ ನೆರವೇರಿದೆ. ಕೃಪಾ ಸಂಪೂರ್ಣ ದೇವರೇ, ಇವತ್ತು ಯಾರ್ಯಾರು ನನ್ನ ಈ ಸಂದೇಶವನ್ನು ಕೇಳ್ತಾ ಇದ್ದಾರೆ ರಾಜ, ಅವರೆಲ್ಲರ ಜೀವನದಲ್ಲಿ ಕರ್ತನೆ ಈ ವಾಕ್ಯಗಳು ಬದುಕುತ್ತಿರುವ ಜೀವನದಲ್ಲಿ ಕೂಡ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆನಂದ, ಆರೋಗ್ಯ, ಗೌರವ, ಮಾನ, ಸನ್ಮಾನ, ರಕ್ಷಣೆ ಉಂಟು ಮಾಡೋದು ಅಷ್ಟೇ ಅಲ್ಲದೆ ಕೊನೆಗೆ ನಿತ್ಯ ಜೀವ ಮತ್ತು ಕರ್ತನೆ ನಿತ್ಯವಾದ ರಕ್ಷಣೆ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾನೆ. ಯಾರ್ಯಾರು ಅನಾರೋಗ್ಯದಲ್ಲಿ ಬಾಧಿಸಲ್ಪಡ್ತಾ ಇದ್ದಾರೆ, ಯಾರ್ಯಾರು ಅನಾರೋಗ್ಯದಲ್ಲಿ ದುಃಖ ಪಡ್ತಾ ಇದ್ದಾರೆ, ಯಾರ್ಯಾರು ಅನಾರೋಗ್ಯದಲ್ಲಿ ಶೋಧಿಸಲ್ಪಡ್ತಾ ಇದ್ದಾರೆ, ಕರ್ತನೆ ಅವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಕರ್ತಾದಿ ಕರ್ತನೆ, ದೇವಾದೇವನೇ ನಿನಗೆ ವಂದನೆಗಳು ರಾಜ. ಎಷ್ಟು